Hi Niranjan. Hello sir. Now you are a doctor. Dr. Niranjan. Yes sir. ಯಾಕೆ ಸುಸ್ತಾಗಿ ಕಾಣಿಸ್ತಿದ್ಯಾ? OPD ಇತ್ತು ಸರ್ ನಿನ್ನೆ. ಸೊ ಅದಕ್ಕೆ ಬೆಳಿಗ್ಗೆಯಿಂದ ನೈಟ್ ಮುಗಿಸ್ಕೊಂಡು 24 hours ಶಿಫ್ಟ್ ಮಾಡಿ ಡೈರೆಕ್ಟ್ ನಿಮ್ಮ ಕಾಲಿಗೆ ಅಟೆಂಡ್ ಆಗೇನಿ. ಓಕೆ ಓಕೆ. ಆ ಡ್ಯೂಟಿ ಬಿಟ್ಟು ಈ ಡ್ಯೂಟಿಗೆ ಅಟೆಂಡ್ ಆಗೇನಿ. 24 hours ಡ್ಯೂಟಿ ಮಾಡಿ ಆಮೇಲೆ ಇಲ್ಲಿ ಬರ್ತಿದ್ಯಾ? ಹಾಂ ಸರ್ ಇವಾಗ. ಸೊ ಇದು ನಿಂದು ಲಾಸ್ಟ್ ಡ್ಯೂಟಿ ಮೋಸ್ಟ್ಲಿ? ಪ್ರೊಬೆಬ್ಲಿ ಸರ್, ಇನ್ನೊಂದು 2-3 ಡೇಸ್. ಆ ಥರ ಮಾತಾಡೋದಾದರೆ ನಿಂದು MBBS ಸ್ಟಾರ್ಟ್ ಆಗಿದ್ದಂಥ ಫಸ್ಟ್ ಒಂದು ಏಪ್ರನ್ ಹಾಕೊಂಡಿದ್ಯಲ್ಲ ನೀನು, ಆ ಒಂದು ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ನಿಂದು? ಫಸ್ಟ್ ಡೇ ಸರ್ ನಾವು ನೀಟ್ ಬರೆದಾದ್ಮೇಲೆ ರಿಸಲ್ಟ್ ಬಂದಮೇಲೆ ಫಸ್ಟ್ ಡೇ ಕಾಲೇಜಿಗೆ ಬಂದ್ವಿ. KE ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಕಾಲೇಜಿಗೆ ಬಂದಮೇಲೆ ಫಸ್ಟ್ ಡೇ ಕಾಲೇಜ್ ಹೆಂಗಿತ್ತು ಅಂತಂದ್ರೆ ಎಂಟ್ರಿ ಬೇರೆ ಗೇಟಿಂದ ತೊಗೊಂಡ್ಬಿಟ್ಟಿದ್ದೆ ಸರ್. ತೊಗೊಂಡಿದ್ದು ಎಂಟ್ರಿ ನೋಡಿದೆ ಶವಗಾರೆ ಮಾರ್ಚುರಿ ಐತಿ. ನಾನು ನೋಡಿದೆ ಇದೇನಪ್ಪ ಎಂಥ ಕಾಲೇಜ್ ಐತಿ, ನೋಡಿದ್ಲೇ ಎಂಟ್ರಿಗೆ ಶವಗಾರ ಇಟ್ಬಿಟ್ಟಾರಲ್ಲ ಅಂತೇಳಿ. ಆಮೇಲೆ ಮುಂದೆ ಹೋಗಿ ನೋಡಿದೆ ದೇರ್ ವಾಸ್ ಅ ಡಿಫ್ರೆಂಟ್ ಗೇಟ್. ಓಕೆ ಇದು ಮೇನ್ ಎಂಟ್ರೆನ್ಸ್ ಅಂತ ಅನ್ನಿಸ್ತೆ. ಆಮೇಲೆ ಎಲ್ಲ ಕಾಲೇಜ್ ನೋಡಿದೆ, ಹಾಸ್ಪಿಟಲ್ ನೋಡಿದೆ. ಆಮೇಲೆ ಮನೇಲಿ ಎಲ್ಲರೂ ಖುಷಿ ಆದ್ರು. ಆಮೇಲೆ ಫಸ್ಟ್ ಕಾಲೇಜ್ ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿದೆ ಫೈನಲಿ ಅಂತ. ಸೊ ದಟ್ ವಾಸ್ ಅಕಂಪ್ಲಿಷ್ಡ್ ಅಂತ ಅನಿಸ್ತಿತ್ತು ಸರ್. ಅದಾದಮೇಲೆ ವಾಪಸ್ ಮತ್ತೆ ಕಾಲೇಜಿಗೆ ಜಾಯ್ನ್ ಆದಮೇಲೆ ಫಸ್ಟ್ ಡೇ ವೈಟ್ ಕೋಟ್ ಸೆರೆಮನಿ ಮಾಡಿದರು. ಆಮೇಲೆ ಫಸ್ಟ್ ಡೇ ಕ್ಲಾಸ್ ಇತ್ತು. ಎಲ್ಲರೂ ಹೊಸ ಜನ, ಹೊಸ ಮನಸ್ಸು, ವಿಶಾಲವಾದ ಸಮುದ್ರ. ಸೊ ಅಂಥದ್ರಲ್ಲಿ ನನ್ನ ಜಾಗ ಎಲ್ಲೈತೆ ಅಂತೇಳಿ ನಾನು ಹುಡುಕೊಳ್ಳುವಂಥ ಒಬ್ಬ ಸಾಮಾನ್ಯ ಹುಡುಗನ ಆಗಿದೆ. ಅದಾದಮೇಲೆ ಬಂದ್ವಿ, ಎಲ್ಲರೂ ಮೀಟ್ ಆದ್ವಿ. ಅಲ್ಲಿಂದನೂ ಇಲ್ಲಿವರೆಗೂ ಇಟ್ ಈಸ್ ಕ್ಯಾರಿಂಗ್ ಆನ್ ಸರ್. ಓಕೆ, ನೀ ಫಸ್ಟ್ ಡೇ ಬಗ್ಗೆ ಮಾತಾಡಿದ ಈಗ. ಸೊ ನಿಂದು ಇದು ಫಸ್ಟ್ ಡೇ ಅಡ್ಮಿಷನ್ ತಗೊಂಡ ದಿನ ಇತ್ತು SNMC ಬಾಗಲಕೋಟೆ ಒಳಗೆ. ಬಟ್ ಆ ಫಸ್ಟ್ ಡೇ ಆಫ್ ಕ್ಲಾಸ್ ಅಂದರೆ ಯಾವ್ದು ನಿಂದು ಸಬ್ಜೆಕ್ಟ್ ಯಾವ್ದು ನಿಂದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಫಸ್ಟ್ ಡೇ ಆಫ್ MBBS? ಫಸ್ಟ್ ಡೇ ಆಫ್ SNMC, ಫಸ್ಟ್ ಡೇ ಆಫ್ ಕಾಲೇಜ್ ಇನ್ನೂ ನೆನಪೈತೆ ಸರ್ ನಂಗೆ. ನಾನು ಫಸ್ಟ್ ಡೇ ಹೋಗಿ ಕುತ್ಕೊಂಡು ನಾವು ರೋಲ್ ನಂಬರ್ ವೈಸ್ ಅಲಾಟ್ಮೆಂಟ್ ಇತ್ತು. ನಿನ್ನ ರೋಲ್ ನಂಬರ್ ಎಷ್ಟಿತ್ತು? 108. ಓಕೆ, ನೈಸ್. 108 ಎಮರ್ಜೆನ್ಸಿ ಒಳಗೆ ಯಾವಾಗಾದ್ರೂ ಕಾಲ್ ಮಾಡ್ಬೋದು ಅಂತ ಹೇಳಂಗ 108. ಓಕೆ. ಸೊ ಹೋಗಿ ಕುತ್ಕೊಂಡು ಫಸ್ಟ್ ಕ್ಲಾಸ್ ವಾಸ್ ಅನಾಟಮಿ ಸರ್. ಅನಾಟಮಿ HOD ಕ್ಲಾಸಿಗೆ ಬಂದರು. ನಾನು ಇದು ಯಾವುದು ಬೇರೆನೇ ಭಾಷೆ ಐತಲ್ಲ ಅನಿಸ್ತು. ಬಟ್ ನಾನು ಇಲ್ಲಿ ಬರೋಕ್ಕಿಂತ ಮೊದಲು ಒಂದು ಸೀರೀಸ್ ನೋಡಿದ್ದೆ ಸರ್. ಮೋಸ್ಟ್ ಫೇಮಸ್ ಸೀರೀಸ್ ಇತ್ತು, ಆಪರೇಷನ್ MBBS ಅಂತ ಹೇಳಿ. ಆಪರೇಷನ್ MBBS ಸೀರೀಸ್ ನೋಡಿದಾಗ ಅವಾಗ ಒಂದು ಸ್ವಲ್ಪ ಐಡಿಯಾ ಬಂದಿತ್ತು, ಓಕೆ ಹಿಂಗೆಲ್ಲ ಇರ್ತೈತಿ ಅದು ಅಂತ ಹೇಳಿ. ಆಪರೇಷನ್ MBBS ಅನ್ನತ್ಲೆ ನನ್ನ ಪಾತ್ರ ಐ ಆಮ್ ಆಲ್ಸೋ ಕನೆಕ್ಟೆಡ್ ಟು ದಟ್ ಸೀರೀಸ್. ಆ ಸೀರೀಸ್ ನಂಗೆ ಭಾಳ ಇಷ್ಟ. ಲೈಕ್ ಐ ಸಾ ಎರಡು ಸೀಸನ್ ಕಂಪ್ಲೀಟ್ ಮಾಡಿದ್ದೀನಿ. ಫಸ್ಟ್ ಸೀಸನ್ ಫಸ್ಟ್ ಇಯರ್ ಐತೆ ಸರ್, ಸೆಕೆಂಡ್ ಇಯರ್ ಐತೆ. ಸೊ ಅವಾಗ ಕರೆಕ್ಟ್ ನಾವು ಪ್ರಿಪರೇಷನ್ ಟೈಮಲ್ಲಿ ಅದು ರಿಲೀಸ್ ಆಗಿತ್ತಲ್ಲ. ಫಸ್ಟ್ ಡೇ ಅದನ್ನ ಫಸ್ಟ್ ನೋಡ್ಕೊಂಡೆ ಈ ಕಡೆ ಬಂದಿದ್ದಲ್ಲ. ಫಸ್ಟ್ ಕ್ಲಾಸ್ ಇನ್ನೂ ನೆನಪಿತ್ತು. ಓಕೆ ಅದೇ ಥರನ ಒಂಥರ ನಾಸ್ಟಾಲಜಿಕ್ ಸೀರೀಸ್ ಅಲ್ಲಿ ನಡೆದಿದ್ದೆ ಒಂಥರ ನಡೆಯತ್ತಲ್ಲ ಅಂತ ಅನ್ಸಾತಿತ್ತು. ಫಸ್ಟ್ ಡೇ ವೈಟ್ ಕೋಟ್ ಹಾಕೊಂಡು ನಾನು ಮನೇಲಿ ಫೋಟೋ ಕಳಿಸ್ದೆ ಸರ್. ನಮ್ಮ ಫ್ರೆಂಡ್ಸ್ ಎಲ್ಲರದು ನಂದು ಇದ್ದು ಫೋಟೋ ಕಳಿಸ್ದೆ. ದೇ ವೇರ್ ಹ್ಯಾಪಿ. ಆಮೇಲೆ ನನಗೂ ಒಂಥರ ಫೀಲಿಂಗ್ ಅಕಂಪ್ಲಿಷ್ಡ್ ಅಂತೇಳಿ ಏನೋ ಮಾಡ್ತಿದ್ದೀನಪ್ಪ ಅಂತ ಅನ್ಸಿತ್ತು ಅವತ್ತು. ಜಸ್ಟ್ ನ್ಯಾಚುರಲ್ ಕ್ವಶನ್, ಎಲ್ಲ ಮೆಡಿಕೋಸ್ಗೂ ಕೇಳುವಂಥ ಕ್ವಶನ್. ನಿಂದು ಫಸ್ಟ್ ಪೇಷಂಟ್ ಯಾರು? ಕ್ಯಾಡವರ್ ಸರ್. ಕ್ಯಾಡವರ್. ಅದ್ರ ಬಗ್ಗೆ ನಿಂಗೆ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು? ಆಯ್ತು ಸರ್. ಫಸ್ಟ್ ಡೇ ನಾವು ಡಿಸೆಕ್ಷನ್ ಹಾಲಿಗೆ ಹೋದಾಗ ಐ ಸ್ಟಿಲ್ ರಿಮೆಂಬರ್ ನಮ್ದು ಟೇಬಲ್ 8 ಇತ್ತು ಸರ್. ಓಕೆ. ನಾವು ಎಲ್ಲರೂ ನಿಂತ್ಕೊಂಡಿದ್ವಿ. ನಾವು ಏನು ಮುಟ್ಟಿದ್ದಿಲ್ಲ, ಯಾಕಂತಂದ್ರೆ ಏನೋ ಭಯ ಇತ್ತು. ಯಾಕಂತಂದ್ರೆ ಅದು ಫಸ್ಟ್ 2-3 ಡೇ ಫಸ್ಟ್ ವೀಕ್ ಅಡ್ಜಸ್ಟ್ ಆಗೋಕ್ಕೆ ತಗೊಳತ್ತಲ್ಲ, ಭಯ ಇತ್ತು. ಓಕೆ ಮುಟ್ಟಿದ್ರೆ ಇದಾಗ್ತೈತಿ ನೈಟ್ ಎಲ್ಲ ಮುಕ್ಕೊಂಡಾಗ ಅದೇ ಕನ್ಸು ನೋಡೋದು, ಗುಂಗೊಡೋದು, ಹೆದರಿಕೆ ಬರೋದು ಅಂತೆಲ್ಲ ಆಗ್ತಿತ್ತು. 2-3 ದಿನದಿಂದ ನಮ್ಮ ಸರ್ ಹೇಳ್ತಿದ್ರು, ಯಾವತ್ತಿದ್ರು ಅನಾಟಮಿ HOD ಸರ್ ಹೇಳ್ತಿದ್ರು, ಕ್ಯಾಡವರ್ ಇಸ್ ದ ಬೆಸ್ಟ್ ಟೀಚರ್ ಫಾರ್ ಯುವರ್ ಮೆಡಿಕಲ್ ಸ್ಕೂಲ್ ಅಂತ ಹೇಳಿ. ಅದು ಅವಾಗ ಹೇಳಿದ್ದು ಇವಾಗ ಅರ್ಥ ಆಗ್ತೈತಿ. ಸೊ ನಾವು ಅನಾಟಮಿ ಡಿಸೆಕ್ಷನ್ ಹಾಲಲ್ಲಿ ಎಷ್ಟು ಕಲ್ತೀವೋ ವಿ ಡಿಂಟ್ ಲರ್ನ್ ಎನಿಥಿಂಗ್ ಎಲ್ಸ್ ಅಂತಂದ್ರೆ ಅಲ್ಲಿ ಕಲ್ತಿದಷ್ಟು ಬೇರೆ ಎಲ್ಲೂ ನಾವು ಅಷ್ಟು ಕಲ್ತಿಲ್ಲ ಅಂತೇಳಿ ಈಗ ಅರಿವಾಗ್ತೈತೆ ಸರ್. ಓಕೆ, ಅಂದ್ರೆ ಆ ಕೆಡವರ್ಸ್ ಮತ್ತು ಆ ಡಿಸೆಕ್ಷನ್ ಹಾಲ್ ಅಷ್ಟು ಮೆಮೊರೀಸ್ನ ಕೊಟ್ಟೈತೆ ಸರ್. ಅಷ್ಟೇ ಮೆಮೊರೀಸು ಕೊಟ್ಟೈತಿ. ಅದ್ರ ತಕ್ಕಂಗ ಅಷ್ಟು ನಾವು ಕಲ್ತೀವಿ ಅಲ್ಲಿ. ಓಕೆ. ಒಂದು ನನ್ನ ನೆನಪಿರೋ ಪ್ರಕಾರ ಲೈಕ್ ನಾ ಒಂದು 3 to 4 days ಲೇಟ್ ಆಗಿ ಹೋಗಿದ್ದೆ. ಅವಾಗ ಏನ್ ಅನ್ಸಿತ್ತು ಅಂತಂದ್ರೆ ಲೈಕ್ ದ್ಯಾಟ್ ಸ್ಮೆಲ್, ಅದೊಂದು ಫಾರ್ಮಲಿನ್ ಸ್ಮೆಲ್ ನಮಗದು ಹೊಸ ತರ. ಎಷ್ಟೋ ಜನ ಮೂರ್ಛೆ ಹೋಗಿನೂ ಬೀಳ್ತಾರ. ಆ ತರ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ? ಯಾರಾದ್ರೂ ಬಿದ್ದಿದ್ರ? ಜಗ್ ಜನ ಬಿದ್ದಾರ ಸರ್. ಎಲ್ಲಿ ಬಿದ್ದಾರೋ ಗೊತ್ತಿಲ್ಲ, ಬಟ್ ಫಾರ್ಮಲಿನ್ ಸ್ಮೆಲ್ಲಿಗೆ ಅಂತೂ ಬಿದ್ದಾರ. ನಾನ್ ಪರ್ಸನಲಿ ಬಿದ್ದಿಲ್ಲ, ಬಟ್ ನನ್ನ ಬಾಜು ಇದ್ದವರೆಲ್ಲರೂ ಬಿದ್ದಾರ ಸರ್. ಬಟ್ ಅಟ್ ದ ಎಂಡ್ ವಿ ವಿಲ್ ಮಿಸ್ ದಟ್. ಆ ಡಿಸೆಕ್ಷನ್ ರೂಮ್ ನ ಮಿಸ್ ಮಾಡ್ಕೋತೀವಿ ನಾವು. ಡೆಫಿನೆಟ್ಲಿ ವಿ ವಿಲ್ ಮಿಸ್. ಸೊ ಅದೇ ತರ ಒಂದು ಪ್ಯಾರಲಲ್ಲಿ ಫಿಸಿಯಾಲಜಿ ಲ್ಯಾಬ್ದಲ್ಲಿ ಮಾತಾಡಿದ್ರೆ ಬ್ಲಡ್ ಕಲೆಕ್ಷನ್ ಅಂತ ಒಂದು ಪ್ರೊಸೀಜರ್ ಇರುತ್ತೆ. ಯೂಶಲಿ ಯಾವ ತರ ಇರುತ್ತೆ ಅಂದ್ರೆ CBC ಮಾಡೋದು ಅಥವಾ HB ಎಸ್ಟಿಮೇಷನ್ ಮಾಡೋದು ಆ ಥರ ಇರುತ್ತೆ. ಏನ್ ಪ್ರೊಸೀಜರ್ ಇರುತ್ತೆ ಅಂದ್ರೆ ಜಸ್ಟ್ ಲ್ಯಾನ್ಸೆಟ್ ತಗೊಂಡು ನಮ್ಮ ಫಿಂಗರ್ನ ನಾವೇ ಪ್ರಿಕ್ ಮಾಡ್ಕೋಬೇಕು.
ಲೈಕ್ ನಿನ್ ಫಿಂಗರ್ ಪ್ರಿಕ್ ಮಾಡ್ಕೊಂಡಿದ್ಯೋ ಅಥವಾ ಬೇರೆದವ್ರ ಫಿಂಗರ್ ಪ್ರಿಕ್ ಮಾಡಿದ್ಯೋ? ಆಲ್ ಥ್ಯಾಂಕ್ಸ್ ಟು ಮೈ ಫ್ರೆಂಡ್ 107 ನನ್ನ ಅಲ್ಟರ್ನೇಟ್ ರೋಲ್ ನಂಬರ್. ಅವ್ನ ಹೆಸರು ಹೇಳ್ಬೋದು? ಅವಳು ನಿಮಿಷ ಸರ್. ಯಾಕಂತಂದ್ರೆ ಅಕ್ಕಿಂದೇ ಫುಲ್ ಹೆಮ್ಯಾಟ್ ಲ್ಯಾಬ್ ಅಲ್ಲಿ ನಂಗೆ ಬ್ಲಡ್ ಕೊಟ್ಟಿದ್ದು. ನಾನಂತೂ ಒಂದಿನೂ ಪ್ರಿಕ್ ಮಾಡ್ಕೊಂಡು ಮಾಡಿಲ್ಲ. ಅಕ್ಕಿದೇ ಬ್ಲಡ್ ತಗೊಂಡು ಎಲ್ಲಾ ಮಾಡಿದ್ದು. ಫೈನಲ್ ಎಕ್ಸಾಮ್ ಮಾತ್ರ ನನ್ನ ಪ್ರಿಕ್ ಮಾಡ್ಕೊಂಡೆ. ಅವತ್ ಸ್ವಲ್ಪ ಸ್ಟ್ರೇಂಜ್ ಅನಿಸ್ತು. ಅವತ್ತು ನಾನು ಪ್ರಿಕ್ ಮಾಡ್ಕೊಂಡಿದ್ದು ಸರ್. ಓಕೆ, ಈ ತರ ಮಾಡಿ ಫಸ್ಟ್ ಇಯರ್ like anatomy, physiology, biochemistry, like all you completed, but in a most difficult way. ಯಾಕಂತಂದ್ರೆ ಲೈಕ್ ಫಸ್ಟ್ ಇಯರ್ ಟು 12th PUC ಬೇರೆ ತರ ನಿಮ್ದು ಒಂದು ಅಕಾಡೆಮಿಕ್ ಇರುತ್ತೆ. ಬಟ್ ಒನ್ಸ್ ಇಟ್ ಕಮ್ಸ್ ಟು ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, ಏನಿದು ಒಂಥರ ವಿಕಿಪೀಡಿಯಾ ಓದ್ತಿದೀವಿ ಅಥವಾ ಎನ್ಸೈಕ್ಲೋಪೀಡಿಯಾ ಓದ್ತಿದೀವಿ, ಬೇರೆ ವರ್ಲ್ಡ್ ನಲ್ಲೇ ಇದೀವಿ ಅಂತ ಅನ್ಸಿರುತ್ತೆ. ಆ ಒಂದು ಎಕ್ಸಾಮ್ ಮುಗಿಸ್ಕೊಂಡ್ ಬಂದ ತಕ್ಷಣ ಒನ್ಸ್ ಎಕ್ಸಾಮ್ ಆದ್ಮೇಲೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನೌ ಯು ಆರ್ ಎಂಟರಿಂಗ್ ಟು ದ ಸೆಕೆಂಡ್ ಇಯರ್. ಲೈಕ್ ಅವಾಗ ನಿಮಗೆ ರಿಯಲ್ ಪೇಷಂಟ್ ನ ಎಕ್ಸ್ಪೋಜರ್ ಮಾಡ್ತಾರೆ ಕಾಲೇಜಸ್ ಅಲ್ಲಿ. ಸೊ ಆ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ಅಂದ್ರೆ ಆ ಫಸ್ಟ್ ಡೇ ಆಫ್ ಕ್ಲಿನಿಕಲ್ ಪೋಸ್ಟಿಂಗ್ ಅದ್ ನಿಂದ ಯಾವ ತರ ಇತ್ತು? ಹಾ ಸರ್, ನಾವು ಫಸ್ಟ್ ಡೇ ಆಫ್ ನನಗೊಬ್ಬನಿಗೆ ಅಲ್ಲ, ಎಲ್ಲಾ ಮೆಡಿಕಲ್ ಸ್ಟೂಡೆಂಟ್ಗೂ ಫಸ್ಟ್ ಡೇ ಆಫ್ MBBS, ಫಸ್ಟ್ ಡೇ ಆಫ್ ಕ್ಲಿನಿಕಲ್ ಪೋಸ್ಟಿಂಗ್ ಎಲ್ಲರಿಗೂ ನೆನಪಿರ್ತೈತಿ. ಸೊ ನಂದು ಸರ್ಜರಿ ಇತ್ತು ಸರ್. ಸರ್ಜರಿಲಿ A ಯೂನಿಟ್ ಇತ್ತು, ದಟ್ ವಾಸ್ HOD ಸರ್ಸ್ ಯೂನಿಟ್. ನಂಗೆ ಏನೇ ನೆನಪೈತಿ, ನಾವೆಲ್ಲ ಹೋದ್ವಿ. ಕ್ಲಿನಿಕಲ್ ಹಾಸ್ಪಿಟಲ್ ಹೋಗಿದ್ದೆ ಫಸ್ಟ್ ಟೈಮ್ ನಾವು ಅವತ್ತು. ಒಂದ್ 10 ಗಂಟೆ ಸ್ಟಾರ್ಟ್ ಅಂದ್ರೆ ನಮ್ಗೆ ಎಲ್ಲೈತಿ OPD ಅಂತ ಹುಡ್ಕಕ್ಕೆ 1.5 ತಾಸು ಆಗಿತ್ತು. ಹುಡುಕಿ OPD ಹೋಗಿ ನಾವೆಲ್ಲ ಹೇಳಿದ್ವಿ, ಸರ್ ಹಿಂಗೆ ಫಸ್ಟ್ ಡೇ ಅಂತ ಹೇಳಿದ್ವಿ, ಈ OPD ಇತ್ತಲ್ಲ, ಹೋಗ್ರಿ ಕೇಸ್ ತಗೋರಿ ಅಂತಂದ್ರು. ಹೋದ್ವಿ, ಕೇಸ್ ತಗೊಂಡ್ವಿ, ಎಕ್ಸಾಮಿನೇಷನ್ ಏನೋ ಇತ್ತು, ಬರ್ಕೊಂಡು ಬಂದ್ವಿ. ವಾಪಸ್ ಬಂದ್ಮೇಲೆ ಹಿಂಗ್ ಪ್ರೆಸೆಂಟ್ ಮಾಡಿದ್ವಿ. ಆಮೇಲೆ ಸರ್ ಹಿಡಿದ್ರು, ನಾವು ಪೇಷಂಟೇ ಮುಟ್ಟಿಲ್ಲ ಎಕ್ಸಾಮಿನೇಷನ್ ಮಾಡಿ ಅಂತ ಹೇಳಿ, ನೋ ಟಚ್ ಕೇಸ್ ಪ್ರೆಸೆಂಟೇಷನ್ ಅಂತ ಹೇಳಿ. ಆಮೇಲೆ ಸರಿಯಾಗಿ ಹೋಗಿದ್ರು. ಅವತ್ತಿಂದ ಕಲ್ತ್ವಿ, ಓಕೆ ಎಕ್ಸಾಮಿನೇಷನ್ ಮಾಡಿ ಆಮೇಲೆ ಕೇಸ್ ಪ್ರೆಸೆಂಟ್ ಮಾಡ್ಬೇಕು. ಅದಾದ್ಮೇಲೆ ಕೇಸ್ ಪ್ರೆಸೆಂಟ್ ಮಾಡಿದ್ಯಾ? ಎಲ್ಲರೂ ಬೇರೆ ನಿಮ್ ಬ್ಯಾಚ್ಮೆಂಟ್ಸ್ ಮಾಡಕ್ ಬಿಟ್ಟಿದ್ಯಾ? ಇಲ್ಲ, ಅವ್ರು ಬೇರೆಯವರು ಮಾಡಿದ್ರು, ನಾವು ಮಾಡಿದ್ವಿ. ಓಕೆ ಓಕೆ. ಯಾಕಂದ್ರೆ ಏನಿರುತ್ತಂತಂದ್ರೆ ಎಷ್ಟೋ ಜನ ನಾವು ಇಂಟ್ರೋವರ್ಟ್ಸ್ ಇರ್ತೀವಿ. ಸೊ ಮೋಸ್ಟ್ ಆಫ್ ದ ಪೀಪಲ್ ಗೆ ಒನ್ಸ್ ಇಟ್ ಕಮ್ಸ್ ಟು ದ ಕೇಸ್ ಪ್ರೆಸೆಂಟೇಷನ್ ಹೆದರ್ಕೊಂಡ್ಬಿಡ್ತೀವಿ, ಅಥವಾ ಟೈಮ್ ಅಲ್ಲಿ ಎಲ್ಲರ ಮುಂದೆ ಪ್ರೆಸೆಂಟ್ ಮಾಡಕ್ಕೆ ಹೆದರಿಕೆ ಆಗುತ್ತೆ. ಸೊ ಯಾರೋ ಒಬ್ರು ಇರ್ತಾರೆ, ಇಬ್ರು ಇರ್ತಾರೆ, ಅವರೇ ಪದೇ ಪದೇ ಮಾಡ್ತಿರ್ತಾರೆ. ಅವರು ನಾವೇ ಮುಂದೆ ಹೋಗಿ ನಾವು ಮಾಡಿದ್ರೆ ಕಲಿತೀವಿ, ಅದರ್ವೈಸ್ ವಿಲ್ ನಾಟ್ ಡೂ, ವೆದರ್ ಇಟ್ ಈಸ್ ಇನ್ ಡಿಸೆಕ್ಷನ್ ಹಾಲ್, ವೆದರ್ ಇಟ್ ಈಸ್ ಇನ್ ಕೇಸ್ ಪ್ರೆಸೆಂಟೇಷನ್. ನಾವಾಗ್ಲೇ ಮುಂದೆ ಹೋಗಿ ಮಾಡ್ಲಿಲ್ಲ ಅಂತಂದ್ರೆ ಲೈಕ್ ನಾವು ಉಳಿದ್ ಬಿಡ್ತೀವಲ್ಲ, ಯಾರು ಮಾಡ್ತಾರೆ ಅದು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹೌದು ಸರ್. ಓಕೆ, ಕೇಸ್ ಪ್ರೆಸೆಂಟೇಷನ್ ಮಾಡ್ತಾ ಮಾಡ್ತಾ ನಮ್ದು ಸೆಕೆಂಡ್ ಇಯರ್ಸ್ ಆಲ್ಮೋಸ್ಟ್ ಸಬ್ಜೆಕ್ಟ್ಸ್ ಇಟ್ ಈಸ್ ಲೈಕ್ ಅ ಕ್ಲಿನಿಕಲ್ ಇಯರ್ ಓನ್ಲಿ. ಯಾವ ಸಬ್ಜೆಕ್ಟ್ಸ್ ನಿಂಗೆ ಭಾಳ ಇಷ್ಟ ಆಯಿತು ಸೆಕೆಂಡ್ ಇಯರ್ ಅಲ್ಲಿ? ಸೆಕೆಂಡ್ ಇಯರ್ ಅಲ್ಲಿ ಪರ್ಸನಲಿ ನನಗೆ ಪ್ಯಾಥಾಲಜಿ ಭಾಳ ಇಷ್ಟ ಆಗಿತ್ತು. ಓಕೆ, ಯಾಕಂತಂದ್ರೆ ಡಿಸೀಸಸ್ ಆಫ್ ಡಿಸೀಸ್ ಬಗ್ಗೆ ಓದ್ತೀವಲ್ಲ, ವರ್ಲ್ಡ್ ಆಫ್ ಡಿಸೀಸಸ್ ಇತ್ತು. ಓಕೆ, ಸಮ್ ವಾಟ್ ನನಗೆ ರಿಲೇಟ್ ಆಗ್ತದೆ ಸಬ್ಜೆಕ್ಟ್. ಸೊ ಮೋಸ್ಟ್ ಲವ್ಡ್ ಸಬ್ಜೆಕ್ಟ್ ವಾಸ್ ಪ್ಯಾಥಾಲಜಿ, ಮೋಸ್ಟ್ ಫಿಯರ್ಡ್ ಸಬ್ಜೆಕ್ಟ್ ವಾಸ್ ಫಾರ್ಮಕಾಲಜಿ. ಎಲ್ಲ ಡ್ರಗ್ಸ್ ಇಟ್ಕೊಂಡು, ಮೆಕ್ಯಾನಿಸಮ್ ಆಫ್ ಆಕ್ಷನ್ ಇಟ್ಕೊಂಡು, KDT ತ್ರಿಪಾಠಿ ಬುಕ್ ಮುಂದೆ ಇಟ್ಕೊಂಡು, ಕ್ಲಾಸಿಫಿಕೇಶನ್ ಬುಕ್, ಅವೆಲ್ಲ ಬಹಳ ಕಷ್ಟ ಇತ್ತು ಸರ್. ಫೈನಲ್ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಸಾಕು ಫಾರ್ಮಕಾಲಜಿ ಅನ್ನೋ ಸ್ಟೇಟಿಗೆ ನಾವು ಬಂದಿದ್ವಿ. ಓಕೆ, ಮೈಕ್ರೋಬಯಾಲಜಿ ಏನ್ ಎಕ್ಸ್ಪೀರಿಯನ್ಸ್ ಇದೆ? ಮೈಕ್ರೋಬಯಾಲಜಿ ವಾಸ್ ವೆರಿ ಗುಡ್ ಅಂಡ್ ಫ್ರೆಂಡ್ಲಿ ಸಬ್ಜೆಕ್ಟ್ ತರ ಸರ್ ಅದು. ಓಕೆ, ನಾವು ಏನ್ ಓದ್ತೀವೋ ಲೈಕ್ ನಾವು ಆಗ್ಲೇ ಓದಿರ್ತೀವಿ. ಫಸ್ಟ್ ನಮ್ಗೆ ಸೆಕೆಂಡ್ ಇಯರ್ ಹೆಂಗಿದೆ ಅಂತಂದ್ರೆ ಓಷನ್ ಇದ್ದಂಗೆ ಸರ್, ಒಂದು ಸಮುದ್ರ ಇದ್ದಂಗ. ನಾವು ಓದ್ತಾನೆ ಇರ್ತೀವಿ, ಮುಗಿಯಂಗೆ ಇಲ್ಲ. ಓಕೆ, ಸೊ ಫಾರ್ಮಕಾಲಜಿ, ಪಾಥಾಲಜಿ ಓದಿದ್ರೊಳಗಡೆ ಮೈಕ್ರೋಬಯಾಲಜಿ ನಾವು ಮಿಸ್ ಮಾಡ್ಬಿಟ್ಟಿರ್ತೀವಿ. ಸೊ ಮೈಕ್ರೋಬಯಾಲಜಿ ಫ್ರೆಂಡ್ಲಿ ಸರ್. ಸ್ಟಾರ್ಟಿಂಗ್ ಅರ್ಥ ಆಗಂಗಿಲ್ಲ, ಬಟ್ ಒಂದ್ಸರಿ ಅರ್ಥ ಆಯ್ತು ಅಂತಂದ್ರೆ 2-3 ಸರಿ ಓದ್ಬಿಟ್ರೆ ಮುಗಿದೋತು, ಸಬ್ಜೆಕ್ಟ್ ಕವರ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಓಕೆ, ಹಂಗ ಇನ್ ಬಿಟ್ವೀನ್ ದ ಟಾಕ್ ನಾ ಜಸ್ಟ್ ನಿಂಗೆ ಕೇಳ್ತೀನಿ ಒಂದು ಕ್ವಶನ್. ನೀ ಯಾವತ್ತಾದ್ರೂ ಡಾಕ್ಟರ್ ಫೀಲಿಂಗ್ ಒಳಗ ಪೊಲೀಸ್ ಆಗಿದ್ಯಾ? ಡಾಕ್ಟರ್ ಫೀಲಿಂಗ್ ಒಳಗ ಪೊಲೀಸ್? ಯು ಟೋಲ್ಡ್ ವೈಲ್ ಟೇಕಿಂಗ್ ಅಡ್ಮಿಷನ್, ಮಾರ್ಚುರಿ ಎಂಟ್ರಿ. Every department looks like a diagnosis, police investigation only, but more of a police work we'll do in legal issues. ಹೌದು ಸರ್. We'll handle it in forensic department. So forensic department ಬಗ್ಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ? ಫೊರೆನ್ಸಿಕ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ನಮಗೆ 3rd ಇಯರ್ ಅಲ್ಲಿ ಇತ್ತು ಸರ್. ಓಕೆ ಓಕೆ, ನಿಮಗೆ 3rd ಇಯರ್ ಅಲ್ಲಿ ಇತ್ತು. ಯಾಕಂದ್ರೆ ನಾವಿದ್ದಾಗ ಲೈಕ್ ಸೆಕೆಂಡ್ ಇಯರ್ ಅಲ್ಲಿ ಲೈಕ್ ಪ್ಯಾಥಾಲಜಿ, ಫಾರ್ಮಕಾಲಜಿ, ಮೈಕ್ರೋಬಯಾಲಜಿ, ಫಾರೆನ್ಸಿಕ್ ಇದು ಸೆಕೆಂಡ್ ಅಲ್ಲಿ ಇತ್ತು. ನಿಮ್ದು 1.5 ಇಯರ್ ಇತ್ತು ಸರ್. ಓಕೆ, ಸೊ 2019 ಬ್ಯಾಚ್ ಇಂದ ಹೆಂಗ್ ಮಾಡಿದ್ರು, CBMA ಬ್ಯಾಚ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರಲ್ಲ. ಸೊ ವಿ ವೇರ್ CBMA ಸೆಕೆಂಡ್ ಬ್ಯಾಚ್. ಅದರಿಂದ ಏನ್ ಮಾಡಿದ್ರು, 3 ಸಬ್ಜೆಕ್ಟ್ ಒಂದೇ ವರ್ಷ. ಸೊ 3rd ಇಯರ್ ಅಲ್ಲಿ ನಮ್ಗೆ 4 ಸಬ್ಜೆಕ್ಟ್ ಇತ್ತು ಸರ್. ಕಮ್ಯುನಿಟಿ ಮೆಡಿಸಿನ್, ಫೊರೆನ್ಸಿಕ್ ಮೆಡಿಸಿನ್, ENT, ಆಫ್ಥಲ್. ಸೊ ಅದರಲ್ಲಿ ಫೊರೆನ್ಸಿಕ್ ಮೆಡಿಸಿನ್ ಇತ್ತು. ಫೊರೆನ್ಸಿಕ್ ಮೆಡಿಸಿನ್ ಕ್ಲಾಸ್ ಕೇಳಕ್ಕೆ ಒಂಥರ ಏನೋ ಖುಷಿ ಆಕಿತ್ತು. ಓಕೆ, ನಾನೇನೋ ಹುಡುಕ್ತಿದ್ದೀನಿ, CBI ತರ ಫೀಲ್ ಬರ್ತಿತ್ತು. CID, CBI ತರ ಡಾಕ್ಟರ್ ಇಟ್ಕೊಂಡು ಆ ತರ ಫೀಲ್ ಕೊಡುವಂತ ಸಬ್ಜೆಕ್ಟ್ ಇತ್ತು ಅದು. ಓಕೆ, ಇನ್ನೆರಡು ಸಬ್ಜೆಕ್ಟ್ ಬಗ್ಗೆ ಹೇಳಿದ್ದೀನಿ ನಾನು, ಅಂದ್ರೆ ಮೈನರ್
ಸಬ್ಜೆಕ್ಟ್ಸ್, ಆಫ್ಥಾಲ್ಮಾಲಜಿ ಮತ್ತೆ ENT ಅಂತ ಹೇಳಿ. ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು? ಲೈಕ್ ಓರಿಯೆಂಟೆಡ್ ಟು ದ ಅಕಾಡೆಮಿಕ್ಸ್. ಓರಿಯೆಂಟೆಡ್ ದ ಅಕಾಡೆಮಿಕ್ಸ್ ಟೈನಿ ಸಬ್ಜೆಕ್ಟ್ಸ್ ಸರ್ ಕಂಪ್ಯಾರಿಟಿವ್ಲಿ, ಬಟ್ ಮೋಸ್ಟ್ ವೊಲಟೈಲ್ ಸಬ್ಜೆಕ್ಟ್ಸ್. ಆಫ್ತಲ್ ಅಂತೂ ಒಂದ್ ಕ್ವಶನ್ ಕೇಳಬೇಕು. ಆಫ್ತಲ್ ಫೈನಲ್ ಎಕ್ಸಾಮ್ ಹಿಂದಿನ ದಿವಸ ನಿಮ್ ಎಕ್ಸ್ಪೀರಿಯನ್ಸ್ ಯಾವ ತರ ಸರ್? ಇಡೀ MBBS ಅಲ್ಲೇ 19 ಸಬ್ಜೆಕ್ಟ್ ಅದಾವ ಸರ್. ಫಸ್ಟ್ ಇಯರ್ ಇಂದ ಫೈನಲ್ ಇಯರ್ MBBS ವರೆಗೆ ಎಲ್ಲಾ ಎಕ್ಸಾಮ್ಸ್ ಬರ್ತೀನಿ ಸರ್. ಆಫ್ತಲ್ ಎಕ್ಸಾಮಿಗೆ ಹೆದರ್ದವನ್ ಅಷ್ಟೇ ನಾನು. ಅದು ಒಂದಿಗೆ ಅಷ್ಟೇ ಹೆದ್ರಿನ್, ಬೇರೆ ಯಾವ ಎಕ್ಸಾಮ್ಗೂ ಹೆದರಿಲ್ಲ. ಯಾಕಂದ್ರೆ ಎಲ್ಲಾ ಓದಿರ್ತೀವಿ ಸರ್. ಹಿಂದಿನ ದಿನ ಹಿಂಗ್ ಬುಕ್ ತೆಗೆದು ಓಕೆ ಅಕ್ಯೂಟ್ ಕಂಜಂಕ್ಟಿವೈಟಿಸ್ ಸೈನ್ಸ್ ಮುಗೀತು, ಏನು ನೆನಪೇ ಬರ್ತಿಲ್ಲ. ಬಟ್ ಆಟೋಮೆಟಿಕಲಿ ಎಕ್ಸಾಮ್ ಅಲ್ಲಿ ಎಲ್ಲ ನೆನಪು ಬಂತು, ಗಾಡ್ಸ್ ಗ್ರೇಸ್ ಪಾಸ್ ಆದ್ವಿ. ನಾವು ಫನ್ನಿ ಪಾರ್ಟ್ ಈಸ್ ಯು ಆರ್ ಟೆಲ್ಲಿಂಗ್ ಇನ್ ಫ್ರಂಟ್ ಆಫ್ ಆಫ್ಥಾಲ್ಮಾಲಜಿಸ್ಟ್, ಬಟ್ ದ ರಿಯಾಲಿಟಿ ಆಫ್ ಅ ಸ್ಟೂಡೆಂಟ್ ಹೇಳ್ತಿದ್ದೀನಿ. ಲೈಕ್ ನಾನು ಯುಜಿಎಲ್ ಇದ್ದಾಗ ಆಫ್ಥಾಲ್ಮಾಲಜಿ ಡಿಪಾರ್ಟ್ಮೆಂಟ್ ಆರ್ ಆಸ್ ಎ ಸಬ್ಜೆಕ್ಟ್ ಇಟ್ ಈಸ್ ಲೈಕ್ ದಟ್ ಓನ್ಲಿ. ಓಕೆ, ಎವ್ರಿವನ್ ಫೀಲ್ಸ್ ಲೈಕ್ ದಟ್. ಒಂಥರ ಬೇರೆ ಊರಿಗೆ ಹೋಗಿ ಕೇಸ್ ನೋಡೋದು ಅಥವಾ ಕಮ್ಯುನಿಟಿ ಮೆಡಿಸಿನ್. ಸೊ ನಿಂದು ಈ ಒಂದು ಕಾಲೇಜ್ ಲೈಫ್ ಅಲ್ಲಿ ಕಮ್ಯುನಿಟಿ ಮೆಡಿಸಿನ್ ಇಂಪಾರ್ಟೆನ್ಸ್ ಯಾವ ತರ ಇದೆ? ನಮ್ಮ ಹಾಸ್ಪಿಟಲ್ ಮತ್ತೆ ಜನರು ನಡುವೆ ಕನೆಕ್ಟ್ ಆಗುವಂತ ಒಂದು ಡಿಪಾರ್ಟ್ಮೆಂಟ್. ಎವ್ರಿ ಟೈಮ್ ನಾವು ಎಲ್ಲಾ ಸ್ಲೋಗನ್ ಅಲ್ಲಿ ಒಂದಿರುತ್ತೆ ಸರ್, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿ. ಸೊ ನಾವು ಡಿಸೀಸ್ ಬಂದ್ ಆದ್ಮೇಲೆ ವರಿ ಮಾಡ್ಕೊಳಕಿನ ಮೊದಲು ಪ್ರಿವೆಂಟ್ ಮಾಡ್ಬಿಟ್ರೆ ವಿಲ್ ಬಿ ಕ್ಯೂರಿಂಗ್ ಆಲ್ ದ ಡಿಸೀಸಸ್ ಅಂತ ಹೇಳಿ, ವಿಲ್ ಬಿ ಅವೇ ಫ್ರಮ್ ದ ಡಿಸೀಸ್ ಅಂತ ಹೇಳಿ ಅಂತ ಒಂದು ಇಂಪಾರ್ಟೆನ್ಸ್ ಕೊಡುವಂತ ಸಬ್ಜೆಕ್ಟ್ ಅದು. ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್, ದಟ್ ಈಸ್ ಕಮ್ಯುನಿಟಿ ಮೆಡಿಸಿನ್, ಪ್ರಿವೆಂಟಿವ್ ಅಂಡ್ ಸೋಶಿಯಲ್ ಮೆಡಿಸಿನ್. ಡನ್. ಇದು ನಿಮ್ದು ಥರ್ಡ್ ಇಯರ್ ಅಲ್ಲಿ ಬರುವಂತ ಸಬ್ಜೆಕ್ಟ್ಸ್. ಬಟ್ ಮೋಸ್ಟ್ ಆಫ್ ದನ್ ವಾಟ್ ವಿಲ್ ಟೆಲ್ ಇಸ್, ನಮಗೆ ಏನ್ ಅನ್ಸುತ್ತೆ ಅಂತಂದ್ರೆ ಥರ್ಡ್ ಇಯರ್ ಒಳಗ ಕಡಿಮೆ ಸಬ್ಜೆಕ್ಟ್ ಇರುತ್ತೆ, ಬಟ್ ದೇರ್ ಇಸ್ ಅ ಲಾರ್ಜ್ ಡ್ಯೂರೇಷನ್. ಸೊ ನಾವು ಅಲ್ಲಿ ಬಹಳ ಟೈಮ್ ನ ಕಾಲೇಜ್ ಕ್ಯಾಂಪಸ್ ಅಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ತೀವಿ. ಸೊ ಆ ತರ ಒಂದು ಫೆಸ್ಟ್ ಆಗ್ಲಿ, ಆ ತರ ಒಂದು ಇವೆಂಟ್ ಆಗ್ಲಿ, ಈ ಒಂದು SNMC ಬಾಗಲಕೋಟೆ ಅಥವಾ ನಿಮ್ ಕಾಲೇಜ್ ಅಲ್ಲಿ ಯಾವ್ದು ಫೇಮಸ್ ಇದೆ ಅಥವಾ ಹೇಳ್ಕೊಳ್ಳುವಂತ ಫೇವ್ರೆಟ್ ಫೆಸ್ಟ್ ಯಾವುದು? ಸರ್ ಇದು ಕರೆಕ್ಟ್ ಪಾಯಿಂಟ್, ಕರೆಕ್ಟ್ ಕ್ವಶನ್ಸ್ ಕೇಳಿದ್ರೆ. ಥರ್ಡ್ ಇಯರ್ ಈಸ್ ಲೈಕ್ ಅ ಹನಿಮೂನ್ ಪೀರಿಯಡ್ ಸರ್. ಯಾಕಂತಂದ್ರೆ ಟೈನಿ ಸಬ್ಜೆಕ್ಟ್ಸ್ ಇರುತ್ತೆ, ಆಮೇಲೆ ಅಷ್ಟೊಂದು ಕ್ಲಾಸಸ್ ವಿಲ್ ಮ್ಯಾನೇಜ್ ಅಂತ ಅನ್ಸುತ್ತೆ. ನಮ್ಮ ಕಾಲೇಜಲ್ಲಿ ದ ಮೋಸ್ಟ್ ಅವೇಟೆಡ್ ಫೆಸ್ಟ್ ಅಂತಂತಂದ್ರೆ ಗಣೇಶೋತ್ಸವ. ಗಣೇಶೋತ್ಸವ ಸೆಪ್ಟೆಂಬರ್ ಅಲ್ಲಿ ಬರುತ್ತೆ ಸರ್. ಅದಕ್ಕಿಂತ ಪ್ರಿಪರೇಷನ್ ಎಲ್ಲ ಬಿಫೋರ್ ಸ್ಟಾರ್ಟ್ ಆಗುತ್ತೆ. ಆರ್ಗನೈಸಿಂಗ್ ಬ್ಯಾಚ್ ಥರ್ಡ್ ಇಯರ್ ಕೊಟ್ಟರು. ಯಾರು ಸೀನಿಯರ್ ಸೆಲೆಕ್ಟ್ ಮಾಡೋರು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡೋರು ಸರ್, ಥರ್ಡ್ ಇಯರ್ ಆರ್ಗನೈಸ್ ಮಾಡ್ಬೇಕಂತ ಹೇಳಿ. ಯಾಕಂದ್ರೆ ಚಿಲ್ಲೆಸ್ಟ್ ಪಿರಿಯಡ್ ಟು ಎಂಜಾಯ್ ದ ಫೆಸ್ಟ್ ಅಂತ ಅವರೇ ಆರ್ಗನೈಸ್ ಮಾಡ್ತಾರಲ್ಲ. ಸೊ ಬಿಗಿನಿಂಗ್ ಆಫ್ ದ ಥರ್ಡ್ ಇಯರ್ ಇಂದಾನೆ ಅವ್ರು ಪ್ಲಾನ್ ಮಾಡ್ಕೊಂಡಿರ್ತಾರ. ಒಂದು 1.5 to 2 months ಜಸ್ಟ್ ಸ್ಪೋರ್ಟ್ಸ್ ಇರುತ್ತೆ ಸರ್. ಇನ್ನು ಸೆಪ್ಟೆಂಬರ್ ಅಲ್ಲಿ ಇವೆಂಟ್ ಇದ್ರು 1.5 to 2 months ಬರೀ ಸ್ಪೋರ್ಟ್ಸ್ ಮಾಡ್ತಾರೆ. ಅಂದ್ರೆ ಲೈಕ್ ಅಂದ್ರೆ ಇಯರ್ ವೈಸ್ ಇರುತ್ತಾ ಅಥವಾ ಚಾಂಪಿಯನ್ಸ್ ಟ್ರೋಫಿ ಆತರ ಮಾಡ್ತಾರ? ಈಗ ಹೆಂಗಿರುತ್ತೆ ಅಂತ ಸರ್, ಜನರಲ್ ಚಾಂಪಿಯನ್ಶಿಪ್ ಅಂತ ಇರುತ್ತೆ ಸರ್. ಜನರಲ್ ಚಾಂಪಿಯನ್ಶಿಪ್ ಲಾಸ್ಟಿಗೆ ಕೊಡೋದು. ಏನ್ ಮಾಡ್ತೀವಿ, ಎಲ್ಲ ಬ್ಯಾಚಸ್ ಅಕಾರ್ಡಿಂಗ್ಲಿ ಡಿವೈಡ್ ಮಾಡ್ತೀವಿ ಸರ್. ಲೈಕ್ ಫಸ್ಟ್ ಇಯರ್ ಇಂದ ಹಿಡ್ಕೊಂಡು ಫೈನಲ್ ಇಯರ್, ಇನ್ಕ್ಲೂಡಿಂಗ್ PGs, ಇನ್ಕ್ಲೂಡಿಂಗ್ ಪ್ರೊಫೆಸರ್ಸ್, ಇನ್ಕ್ಲೂಡಿಂಗ್ ಡಿಪಾರ್ಟ್ಮೆಂಟ್ಸ್, ಎಲ್ಲರನ್ನು ಇನ್ವಾಲ್ವ್ ಮಾಡುತ್ತೆ. SNMC ಒಳಗೆ ಯಾರ್ಯಾರು ಅದಾರೋ ಎಲ್ಲರೂ ಫೆಸ್ಟ್ ಒಳಗೆ ಇನ್ವಾಲ್ವ್ ಆಗ್ತಾರ. ಸ್ಪೋರ್ಟ್ಸ್ ಅಂತಂದ್ರೆ ಬರೀ ಔಟ್ಡೋರ್ ಸ್ಪೋರ್ಟ್ಸ್ ಅಷ್ಟೇ ಅಲ್ಲ, ಔಟ್ಡೋರ್ ಸ್ಪೋರ್ಟ್ಸ್, ಇಂಡೋರ್ ಸ್ಪೋರ್ಟ್ಸ್, ಸ್ಪೋರ್ಟ್ಸ್ ಎಲ್ಲಾನು ಮಾಡಿಸ್ತೀವಿ. ಚೆಸ್, ಕ್ಯಾರಮ್, ಬ್ಯಾಡ್ಮಿಂಟನ್, PUBG ಇವನ್ನೆಲ್ಲ ಇರುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಮೇಲೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಲೈಕ್ ಏನೋ ಪೋಯಮ್ ರೈಟಿಂಗ್, ಆಮೇಲೆ ನೆಕ್ಸ್ಟ್ ಪಿಕ್ ಅಂಡ್ ಸ್ಪೀಕ್, ಆಮೇಲೆ ನೆಕ್ಸ್ಟ್ ಕುಕಿಂಗ್ ವಿತೌಟ್ ಫೈರ್, ಇಂಥವೆಲ್ಲ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇರುತ್ತೆ. ಅದನ್ನ ಬೇರೆ ಬೇರೆ ಡೇ ಅಲ್ಲಿ ಇಟ್ಕೊಂಡು ಹೋಗ್ತಾರೆ ಸರ್. ಇದೇ 1.5 month ಆಗುತ್ತೆ. ಸೊ 1.5 month ಅಲ್ಲಿ ಎವ್ರಿ ಇಯರ್ ಎವ್ರಿ ಬ್ಯಾಚ್ ಇಂದ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಕಾರ್ಡಿಂಗ್ಲಿ ಪಾಯಿಂಟ್ಸ್ ಕೊಟ್ಬೋದು ಹೋಗ್ತಾರೆ. ಓಕೆ, ಈ ಬ್ಯಾಚ್ ಲೀಡಿಂಗ್ ಇದೆ, ನೆಕ್ಸ್ಟ್ ಈ ಸ್ಪೋರ್ಟ್ ಐತಿ. ಸೊ ಅದು ಒಂಥರ ಏನು ಸ್ಪೋರ್ಟ್ಸ್ಮನ್ಶಿಪ್, ಚಿಚೋರ ಮೂವ್ಮೆಂಟ್ ಕರೆಕ್ಟ್ ಆಗಿ. ಸೊ ಎಲ್ಲರಿಗೂ ಇರುತ್ತೆ ಸ್ಪೋರ್ಟ್ಸ್ಮನ್ಶಿಪ್, ನಮ್ ಬ್ಯಾಚ್ ಗೆಲ್ಬೇಕು ಅಂತ ಹೇಳಿ. ಸೊ ಅನ್ಕೊಂಡು ಆ ತರ ಪ್ಲಾನ್ ಮಾಡ್ಕೊಂಡು 1.5 month ಸ್ಪೋರ್ಟ್ಸ್ ಆಡ್ತಾರೆ ಸರ್. ಅವಾಗ ಕರೆಕ್ಟ್ ಆಗಿ ಇನ್ನೊಂದು 4 to 5 days ಇದ್ದಾಗ ಎಲ್ಲ ಸ್ಪೋರ್ಟ್ಸ್ ಎಂಡ್ ಆಗುತ್ತೆ. ಎಂಡ್ ಆದ್ಮೇಲೆ ಮೇನ್ ಇವೆಂಟ್ ಸ್ಟಾರ್ಟ್ ಆಗುತ್ತೆ. 5 days ಇವೆಂಟ್ ಇರುತ್ತೆ, ವಿಚ್ ಈಸ್ ದ ಬೆಸ್ಟ್ ಮೂಮೆಂಟ್ ಇನ್ SNMC ಫಾರ್ ಆಲ್ ದ SNMC ಸ್ಟೂಡೆಂಟ್ಸ್. ಎಲ್ಲರಿಗೂ ಏನ್ ನೆನಪಿರುತ್ತೋ ಇಲ್ಲ SNMC ಬಿಟ್ಟು ಹೋದ್ಮೇಲೆ ಗಣೇಶ ಫೆಸ್ಟ್ ಮಾತ್ರ ನೆನಪಿರ್ತದೆ. ಬೇಕಂದ್ರೆ ನೀವು ಹೇಳ್ಬೋದು 5 ದಿವಸ ಏನೇನ್ ಇರುತ್ತೆ ಅಂತ ಹೇಳಿ. 5 ದಿವಸ ಫಸ್ಟ್ ಡೇ ಸ್ಥಾಪನಾ ಸರ್. ಎಲ್ಲರಿಗೂ ಲೈಕ್ ಇಡೀ ಬ್ಯಾಚ್ ಹೋಗ್ತೈತಿ. ಇಡೀ ಬ್ಯಾಚ್ ಹೋಗಿ ಗಣೇಶ ತಗೊಂಡ್ಬಂದು ಆಮೇಲೆ ನೆಕ್ಸ್ಟ್ ಎಂಟ್ರಿ ತಗೊಂಡು, ನಮ್ ಬ್ಯಾಚ್ ಅಲ್ಲಿ ಹೆಂಗಾಗಿತ್ತು, ಹೋದ್ವಿ ತಗೊಂಡ್ಬಂದ್ವಿ, ಡ್ರೋನ್ ಒಳಗೆ ಶಾರ್ಟ್ ಮಾಡಿದ್ವಿ, ವಿಡಿಯೋ ಮಾಡಿದ್ವಿ, ಎಂಟ್ರಿ ಬಂದ್ವಿ, ನಾಶಿಕ್ ಡೋಲ್ ಕರ್ಸಿದ್ವಿ, ಪಿಡಿಯಾ ಸರ್ಕಲ್ ಅಲ್ಲಿ ಮಸ್ತ್ ಡ್ಯಾನ್ಸ್ ಮಾಡಿದ್ವಿ, ಒಳಗ್ ಬಂದ್ವಿ, ಫ್ಲಾಶ್ ಮಾಬ್ ಮಾಡಿದ್ವಿ, ಸ್ಥಾಪನಾ ಮಾಡಿದ್ವಿ. ದರ್ದು ಸ್ಥಾಪನಾ ಡೇ ನೆಕ್ಸ್ಟ್ ಡೇ ಇದ್ದು ಬೇರೆ ಪೂಜೆ ಇಟ್ಕೊಂಡಿರ್ತಾರೆ ಸರ್. ಸತ್ಯನಾರಾಯಣ ಪೂಜಾ,
ಆಮೇಲೆ ನೆಕ್ಸ್ಟ್ ಏನೋ ಲಕ್ಷ್ಮೀ ಪೂಜಾ, ಈ ತರ ಬೇರೆ ಬೇರೆ ಪೂಜಾ ಇರ್ತೈತಿ. ಎವ್ರಿ ಡೇ ಮಾರ್ನಿಂಗ್ ಪೂಜಾ ಮತ್ತೆ ಈವ್ನಿಂಗ್ ಪೂಜಾ ಇರ್ತೈತಿ. ಎಲ್ಲಾ ಪೂಜಾನು ಪ್ರೊಫೆಸರ್ಸ್ ಇಲ್ಲ ಬೇರೆಯವರು ಬ್ಯಾಚ್ ಅವರು ಅವರೇ ಇದನ್ನೇನು ಇನ್ಚಾರ್ಜ್ ತಗೊಂಡು ಅವರೇ ಡೊನೇಟ್ ಮಾಡಿ ಪೂಜಾ ಮಾಡಿಸ್ತಾರೆ. ಆಮೇಲೆ ನೆಕ್ಸ್ಟ್ ಅದಾದ್ಮೇಲೆ ಪ್ರಸಾದ ಕೊಡ್ತಾರೆ. ಈಚ್ ಆಲ್ 5 days ಅಲ್ಲಿ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಪ್ರಸಾದ ಫಿಕ್ಸ್ ಇರುತ್ತೆ. ಸೊ ಮೆಸ್ಸಿಗೆ ಅಟೆಂಡೆನ್ಸ್ ಇರುತ್ತೋ ಇಲ್ಲೋ ಪ್ರಸಾದ ಅಟೆಂಡೆನ್ಸ್ ಇರುತ್ತೆ. ಕರೆಕ್ಟ್ ಆಗಿ ಪೂಜೆ ಮುಗಿಸ್ಕೊಂಡು ಪ್ರಸಾದ ಮುಗಿಸ್ಕೊಂಡು ವಿಲ್ ಎಂಜಾಯ್. ಲಾಸ್ಟ್ ಡೇ ವಿಸರ್ಜನೆ ಇರುತ್ತೆ. ಅದಕ್ಕಿಂತ ಮೊದಲು ಸ್ಟೂಡೆಂಟ್ ಕಲ್ಚರಲ್ಸ್, ಆಮೇಲೆ ಟೀಚರ್ಸ್ ಕಲ್ಚರಲ್ಸ್ ಇರುತ್ತೆ. 1 day ಮ್ಯೂಸಿಕಲ್ ನೈಟ್ ಇರುತ್ತೆ. ವಿಲ್ ಎಂಜಾಯ್ ಅಂಡ್ ಲಾಸ್ಟ್ ದಿನ ಗಣೇಶನ ಕಳಿಸಿ ಗಣೇಶನ ಬೇಜಾರು ಮಾಡ್ಕೋತಾನೆ, ನಾವು ಬೇಜಾರು ಮಾಡ್ಕೋತೀವಿ. ಲೈಕ್ ನಾ ಯಾಕೆ ಕೇಳಿದೆ ಅಂತಂದ್ರೆ ಇದು ನಂದು ಫಸ್ಟ್ ಗಣೇಶೋತ್ಸವ ಇನ್ SNMC, ಈಗ ನೆಕ್ಸ್ಟ್ ಬರುವಂತ. ಸೊ ಎಲ್ಲರೂ ನಾ ಈಗ ಮೊನ್ನೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ಎಲ್ಲರೂ ಏನ್ ಹೇಳ್ತಿದ್ದಾರೆ ಅಂದ್ರೆ ನೀವು ಗಣೇಶ ಫೆಸ್ಟ್ ನೋಡ್ಬೇಕು ಅಂತ ಹೇಳಿ. ಸೊ ಐ ಆಮ್ ಕ್ಯೂರಿಯಸ್ ಅಬೌಟ್ ದಟ್. ಅದಕ್ಕೆ ನಿಂಗೆ ಆ ಗಣೇಶ ಫೆಸ್ಟ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಕೇಳಿದೆ ನಾನು. ಓಕೆ ಡನ್. ಈಗ 3rd year ಅಲ್ಲಿ ಗಣೇಶ ಫೆಸ್ಟ್ ಮಾಡಿದ್ರಿ, ಎಕ್ಸಾಮ್ ಮುಗೀತು, 3rd year ಮುಗೀತು. ನೌ you are entering to the horror zone of MBBS, which is 4th year. Like what is your experience? ಕೇಳಲೇಬಾರ್ದು ನಾನು, ಬಟ್ ಜಸ್ಟ್ ಹೇಳು. 4th year ಜಸ್ಟ್ ಒಂಥರ ಸೈಕಲ್ ಆಗ್ಬಿಟ್ಟಿತ್ತು ಸರ್. ಓಕೆ, ಕ್ಲಾಸ್, ರೂಮು, ಲೈಬ್ರರಿ, ಓಕೆ, ರೂಮು, ಲೈಬ್ರರಿ, ಕ್ಲಾಸು, ಮೂರೇ ಓದ್ಲೇಬೇಕು. ಯಾಕಂತಂದ್ರೆ ನಾವು 4 ವರ್ಷ ಏನ್ ಎಫರ್ಟ್ಸ್ ಹಾಕಿರ್ತೀವಿ ಸರ್, 1ನೇ year ಅಲ್ಲಿ ಅಷ್ಟೇ ಎಫರ್ಟ್ಸ್ ನಾವು ಹಾಕ್ಬೇಕು. ಅವಾಗ ಮಾತ್ರ ಕ್ಲಿಯರ್ ಆಗೋದು. ಹೋಗ್ತಿದ್ವಿ, ಕ್ಲಾಸ್ ಮಾಡ್ತಿದ್ವಿ, ಬರ್ತಿದ್ವಿ, ಓದ್ತಿದ್ವಿ, ಮತ್ತೆ ಮಲ್ಕೋತಿದ್ವಿ, ಕ್ಲಾಸ್ ಮಾಡ್ತಿದ್ವಿ, ಇದಿಷ್ಟೇ ರಿಪೀಟ್. ಮತ್ತೆ ಬೇರೆ ಲೈಫ್ ಏನಿಲ್ಲ. ನಾವು 3 ವರ್ಷ ನೋಡಿದ್ದೆ MBBS ಬೇರೆ, ಇದೇ ಫೈನಲ್ ಇಯರ್ ಅಲ್ಲಿ ನೋಡೋ MBBS ಬೇರೆ. ಓದೋ ಅಂತ ಅಷ್ಟೇ ಪ್ರೆಷರ್ ಇರುತ್ತೆ, ಕ್ಲಿಯರ್ ಮಾಡ್ಬೇಕಂತ ಹೇಳಿ ಪ್ರೆಷರ್ ಇರುತ್ತೆ. ಸೊ ನಾನೊಬ್ನೇ ಅಲ್ಲ, ಎಲ್ಲರೂ ಅದೇ ಸ್ಟೇಜ್ ಅಲ್ಲೇ ಇರ್ತಾರೆ. ಬಿಕಾಸ್ ಅಲ್ಲಿ ಹ್ಯೂಜ್ ಸಬ್ಜೆಕ್ಟ್ಸ್ ಇರುತ್ತೆ. ಲೈಕ್ ಮೇಜರ್ ಸಬ್ಜೆಕ್ಟ್, ಮೆಡಿಸಿನ್ ಆಗಿರ್ಲಿ, ಸರ್ಜರಿ ಆಗಿರ್ಲಿ, OBG ಆಗಿರ್ಲಿ, ಪೀಡಿಯಾಟ್ರಿಕ್ಸ್ ಆಗಿರ್ಲಿ, ಲೈಕ್ ಅದ್ರೊಳಗೆ ಮತ್ತೆ ಮೈನರ್ಸ್ ಅಂತಂದ್ರೆ ಡರ್ಮ್ಯಾಟ್, ಆರ್ಥೋ, ಅನಸ್ತೇಶಿಯಾ, ಸೈಕ್ಯಾಟ್ರಿ, ಲೈಕ್ ಎವ್ರಿ ಕ್ಲಿನಿಕಲ್ ಸಬ್ಜೆಕ್ಟ್ ಎಕ್ಸ್ಕ್ಲೂಡಿಂಗ್ ದಟ್ ಆಫ್ಟಲ್ ENT, ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ ಫೈನಲ್ ಇಯರ್ ಅಲ್ಲಿ ಇರುತ್ತೆ. ಸೊ ಅದೊಂಥರ ಹೆಕ್ಟಿಕ್ಕೂ ಇರುತ್ತೆ. ಲೈಕ್ ಇಂಟರ್ನ್ಶಿಪ್ ಗಿಂತ ಮುಂಚೆ ಅದನ್ನ ಕಲಿಯೋದ್ರಿಂದ ಹೆಲ್ಪ್ ಕೂಡ ಇರುತ್ತೆ. ಸೊ ಈಗ ಆಲ್ಮೋಸ್ಟ್ ಮುಗಿಸಿರಿ ಫೈನಲ್ ಇಯರ್ ಅನ್ನೋ ತಕ್ಷಣ ಎಕ್ಸಾಮ್ ಅಂತ ಬರುತ್ತೆ. ಎಕ್ಸಾಮ್ ಫೇಸ್ ಯಾವ ತರ ಇತ್ತು ನಿರಂಜನ್ ನಿಂದು? ಮೋಸ್ಟ್ ಸ್ಕೇರಿಯಸ್ಟ್ ಪಾರ್ಟ್ ಆಫ್ MBBS ಜರ್ನಿ ಸರ್. ಎಕ್ಸಾಮ್ ನಾವು ಪ್ರಿಪರೇಷನ್ ಎಲ್ಲರೂ ಒಂದು 5 to 6 months ಬಿಫೋರ್ ಸ್ಟಾರ್ಟ್ ಮಾಡ್ತಾರೆ. ಎವ್ರಿ ಇಯರ್ ಫಸ್ಟ್ ಇಯರ್ ಟು 3rd year ಹೆಂಗಿರುತ್ತೆ, ಲಾಸ್ಟ್ 2 to 3 months ಅಲ್ಲಿ ಓದಿ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀವಿ ಸಬ್ಜೆಕ್ಟ್ಸ್. ಅಲ್ಲಿ ತನ ನಾವು ಮುಟ್ಟಿರಂಗೆ ಇಲ್ಲ. ಬಟ್ ಫೈನಲ್ ಇಯರ್ ಅಲ್ಲಿ ಹೆಂಗಿರುತ್ತೆ, ಕಂಟಿನ್ಯೂಸ್ ಟಚ್ ಅಲ್ಲಿ ಇದ್ದೇ ಇರ್ತೀವಿ. 5-6 months ಓದಿದ್ರು ಎಲ್ಲೋ ಒಂಥರ ಡಿಮೋಟಿವೇಟಿಂಗ್ ಅನಿಸ್ತಿರ್ತೈತೆ, ಪಾಸ್ ಆಗ್ತಿತ್ತೋ ಇಲ್ಲೋ ಅಂತೇಳಿ. ಬಟ್ ಎಲ್ಲರೂ ಅಷ್ಟೇ ಎಫರ್ಟ್ಸ್ ಹಾಕ್ತಾರೆ ಸರ್. ಎಲ್ಲಿ ಏನೋ ಮೂವಿಲಿ ಹೆಂಗ ಹೌಸ್ಫುಲ್ ಆಗಿರುತ್ತೋ SNMC ಲೈಬ್ರರಿ ಹೆಂಗ ಹೌಸ್ಫುಲ್ ಆಗಿರುತ್ತೆ. ನೀವು ಸೀಟ್ ಹುಡುಕ್ಬೇಕು. ಎಸ್ಪೆಷಲಿ ಸಂಡೇ ಲೈಬ್ರರಿ ಕ್ಲೋಸ್ ಇರುತ್ತೆ, ಜಸ್ಟ್ ರೀಡಿಂಗ್ ರೂಮ್ ಇರುತ್ತಲ್ಲ, ಹೋಗಿ ಫೈಟ್ ಮಾಡ್ಬೇಕು. ಓಕೆ, ನಂದಿದ್ದು ಸೀಟ್ ಕೂತ್ಕೊಳಕ್ ಅಂತೇಳಿ ಎಲ್ಲರೂ ಅಷ್ಟು ಓದೋದ್ರಲ್ಲಿ ಮಗ್ನರಾಗಿರುತ್ತೆ. ಲೈಕ್ ನೀನ್ ಹೇಳತ್ತೆ ಅಂತಂದ್ರೆ ಲೈಬ್ರರಿ ಆಫ್ SNMC ಇಸ್ ಲೈಕ್ ವೆರಿ ಪಾಪ್ಯುಲರ್ ವೆನ್ ಇಟ್ ಕಮ್ಸ್ ಟು ದ ಫೈನಲ್ ಇಯರ್. ಯಾಕೆ ಹೇಳ್ತೀನಿ ಅಂತಂದ್ರೆ ನಂದು MBBS ಕಂಪ್ಲೀಟ್ ಆಯ್ತಲ್ಲ, ಇಂಟರ್ನ್ಶಿಪ್ ಆದ್ಮೇಲೆ ಲೈಕ್ ಪ್ರಿಪೇರಿಂಗ್ ಫಾರ್ ನೀಟ್ PG ಅಂತ ಇದ್ದಾಗ ನಾನು ಅದೇ ಲೈಬ್ರರಿಯಲ್ಲಿ SNMC ಲೈಬ್ರರಿಯಲ್ಲೇ ಓದಿ ನೀಟ್ PG ಗೆ ಪ್ರಿಪೇರ್ ಆಗಿದ್ದೆ. ಆ ಲೈಬ್ರರಿಗೆ ಮತ್ತು ನಂಗೂ ಕನೆಕ್ಷನ್ ಇದೆ. ಸೊ ನೀ ಲೈಬ್ರರಿ ಅಂತ ಹೇಳಿದಾಗ ನಂಗೆ ಅದು ಕನೆಕ್ಟ್ ಆಯ್ತು. ಸೊ ಎಕ್ಸಾಮ್ ಡೇಸ್ ಯಾವ ತರ ಇತ್ತು, ಮತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಅಥವಾ ವೈವಾ ಅದ್ರ ಬಗ್ಗೆ ಯಾವ ತರ ನಿಂದ ಅನಿಸಿಕೆ ಇದೆ ಸರ್? ಎಕ್ಸಾಮ್ ಡೇಸ್ ನೈಟ್ಲೆಸ್ ಡೇಸ್ ಸರ್. ಅದು ನಿದ್ದೆನೇ ಇರಂಗಿಲ್ಲ. ರಾತ್ರಿ ಎಲ್ಲ ಓದೋದು, ಬೆಳಿಗ್ಗೆ ಹೋಗಿ ವಾಮಿಟ್ ಮಾಡಿ ಬಂದ್ಬಿಡೋದು. ದಿನ ಪೂರ್ತಿ ಓದೋದು, ಎಕ್ಸಾಮ್ ಬರೋದು, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಮಲಗೋದು, ಒಳ್ಳೆ ಮತ್ತೆ ನೆಕ್ಸ್ಟ್ ಎಕ್ಸಾಮ್ ಪ್ರಿಪೇರ್ ಆಗೋದು. ಸೊ ಇದೊಂಥರ ವಿಶಿಯಸ್ ಸೈಕಲ್ ಆಗ್ಬಿಟ್ಟಿತ್ತು. ಸೊ ಬಿಗ್ ಸಬ್ಜೆಕ್ಟ್ಸ್ ಅಲ್ಲ. ಸೊ 7 days ಮುಗಿಸಿದ್ಮೇಲೆ ಓಕೆ ಮುಗಿತಪ್ಪ ಅನ್ನೋದ್ಲೇನೆ ಪ್ರಾಕ್ಟಿಕಲ್ ಸ್ಟಾರ್ಟ್. ನಮ್ಮ ಕಾಲೇಜಲ್ಲಿ ಹೆಂಗಿದೆ, ನಾವು ಥಿಯರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಪ್ರಾಕ್ಟಿಕಲಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ಬೇಕು. ಯಾಕಂದ್ರೆ ಮೂಲಕ್ಕೆ ನಾವು ಕೇಸ್ ಯಾವ್ದಿರುತ್ತಂತೆ ಗೊತ್ತಿರಂಗಿಲ್ಲ. ಆಮೇಲೆ ನೆಕ್ಸ್ಟ್ ಕೇಸ್ ಪ್ರೆಸೆಂಟೇಷನ್ ಒಳಗೆ ನಾವು ಏನು ಬರಿಬೇಕು ಎಲ್ಲ ನಾವೇ ಬರಿಬೇಕು. ಸೊ ಡಿಫಿಕಲ್ಟ್ ಇರುತ್ತೆ ಸರ್. ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀವಿ. ಇಲ್ಲೂ ನಾವು ಅದೇ ಕೇಸ್ ಪ್ರೆಸೆಂಟೇಷನ್ ನೀವು ಅವಾಗ ಒಂದು ಮಾತಾಡಿದ್ರಿ, ಯಾಕೆ ಭಾಳಷ್ಟು ಜನ ಹಿಂದೆ ಸರಿತಾರೆ ಅಂತೇಳಿ. ಒಂದು ಅಡ್ವೈಸ್ ನಾ ಏನು ಕೊಡೋದಂತಂದ್ರೆ, ನೀವು ಬಂದು ಮುಂದೆ ಏನೋ ಕೇಸ್ ಪ್ರೆಸೆಂಟ್ ಮಾಡಬೇಕು. ನೀವು ಎಷ್ಟು ಕೇಸ್ ಪ್ರೆಸೆಂಟ್ ಮಾಡ್ತಾರೆ ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಅದು ನ್ಯಾಚುರಲ್ನಾಗ ಗೊತ್ತಾಗ್ಬಿಡುತ್ತೆ. ನ್ಯಾಚುರಲ್ನಾಗ ಗೊತ್ತಾಗ್ತಂದ್ರೆ ಎಕ್ಸಾಮ್ನವ್ರಿಗೆ ಗೊತ್ತಾಗ್ತದೆ, ಓಕೆ ಇವ ಕೇಸ್ ಪ್ರೆಸೆಂಟ್ ಮಾಡ್ಯಾನೋ ಇಲ್ಲೋ ಅಂತೇಳಿ ಯೂಸ್ ಇದ್ದಾಗ. ಸೊ ಅದು ಒಂದು ಕ್ಲಿಕ್ ಆತಂತಂದ್ರೆ ಯುವರ್ ಪ್ರಾಕ್ಟಿಕಲ್ಸ್ ವಿಲ್ ಬಿ ಗೋಯಿಂಗ್ ಈಸಿ ಅಂತೇಳಿ ನನ್ಗೆ ಅನಿಸುತ್ತೆ ಸರ್. ಲೈಕ್ ಎನಿ ಫನ್ನಿ ಮೂಮೆಂಟ್ ಆರ್ ಎನಿ ಮೂಮೆಂಟ್ ರಿಲೇಟೆಡ್ ಟು ವೈವಾ ನಿನಗೇನಾದ್ರೂ ನೆನಪಿದ್ರೆ ಹೇಳ್ಬೋದು. ಫನ್ನಿ ಮೂಮೆಂಟ್ ಸರ್, ಲೈಕ್ ನಮ್ದು ಒಂದು ಕಾಲೇಜಲ್ಲಿ ಆಗಿದ್ದೇನಿತ್ತು ಅಂತಂದ್ರೆ,
ನಾನು ಅಂದ್ರೆ ಅದು ಆ ಸ್ಟೋರಿ ಕೇಳಿದ್ದೆ, ಬಟ್ ಅದು ಕಾಲೇಜಲ್ಲಿ ಆಗಿತ್ತು. ಎಕ್ಸಾಮಿನರ್ಸ್ ಬಂದಿದ್ರು, ವೈವಾ ನಡೆದಿತ್ತು. ಲೈಕ್ ಈಸ್ ಲೈಕ್ ಒನ್ ಫನಿ ಸ್ಟೂಡೆಂಟ್. ಏನ್ ಹೇಳಿದ ಅಂತಂದ್ರೆ, ಸರ್ ವಾಸ್ ಆಸ್ಕಿಂಗ್ ಕ್ವಶನ್ಸ್ ಲೈಕ್ ಪಿಕ್ ಎನಿ ಒನ್ ಆಫ್ ದ ಆಬ್ಜೆಕ್ಟ್ ಅಂಡ್ ಟೆಲ್ ಅಬೌಟ್ ದಟ್ ಅಂತ. ಅದು ನಮ್ ಸೀನಿಯರ್ ಏನ್ ಪಿಕ್ ಮಾಡ್ಬಿಟ್ಟಿದ್ರು ಅಂದ್ರೆ, ಅಲ್ಲಿ ಪ್ಲೇಟ್ಸ್ ಮತ್ತೆ ಟೀ ಬಿಸ್ಕೆಟ್ಸ್ ಅದ್ರಲ್ಲಿ ಹಾಕಿಟ್ಟಿದ್ರು. ಡೈರೆಕ್ಟ್ಲಿ ಇಟ್ ಟುಕ್ ಬಿಸ್ಕೆಟ್ಸ್ ಲೈಕ್ ಇಟ್ ಈಸ್ ಅ ಫನಿ ಮೂಮೆಂಟ್. ದೇ ಟುಕ್ ಇಟ್ ಇನ್ ಅ ಫನಿ ವೇ only. ಆಫ್ಟರ್ ದಟ್ ದೇ ಆಸ್ಕ್ಡ್ ಕ್ವೆಶ್ಚನ್ಸ್. ಬಟ್ ಈ ತರ ಒಂದು ಮೂಮೆಂಟ್, ಈ ತರ ಒಂದು ಮೂಮೆಂಟ್ ಈಗ ನನ್ಗೆ ಬಂತು ಸರ್. ನನ್ನ ಫ್ರೆಂಡ್ ಸರ್, ಇದು ಮೈಕ್ರೋಬಯಾಲಜಿ ವೈವಾ ನಡೆದಿತ್ತು ಸರ್. ಅದರಲ್ಲಿ ನಮ್ಗೆ ಇದು ಇರುತ್ತೆ 5 marks ಅಲ್ಲಿ ಆಸ್ಕಿ ಅಂತ ಹೇಳಿ ಇರ್ತೈತಿ. ಸೊ ಹ್ಯಾಂಡ್ ವಾಶ್ ಆಸ್ಕಿ ಇತ್ತು. ಅವನು ಬಂದೇ ಇಲ್ಲ, ಯಾವತ್ತು ಪ್ರಾಕ್ಟಿಕಲ್ಸ್ ಬಂದಿದ್ದಿಲ್ಲ, ಡೈರೆಕ್ಟ್ ಎಕ್ಸಾಮಿಗೆ ಬಂದಾನ. ಸೊ ಸರ್ ನೆಕ್ಸ್ಟ್ ರೋಲ್ ನಂಬರ್ ಅಂದ್ರು. ಅಣ್ಣ ಹೋದ ಓಕೆ ಡೂ ಅಂತ ವಾಶಿಂಗ್ ಇತ್ತಲ್ಲ, ಇನ್ನು ಏನು ಅನ್ಕೊಂಡಾನೆ, ಹಿಂಗೆ ಹಾಕೊಂಡ ವಾಶ್ ಮಾಡ್ಕೊಂಡು ಕುಂತ. ನೆಕ್ಸ್ಟ್ ಏನೋ ಹೇಳ್ತಾರಂತ ಅದು ಅವರು ಟೂ ಇಟ್ ಒನ್ಸಿಗೆ ಏನಂತ ಇವನು ಹೋದ, ಒಳ್ಳೆ ಮತ್ತೆ ಹಾಕೊಂಡ ಬಿಟ್ಟ. ಆಮೇಲೆ ಇವಂಗೇನು ಫಸ್ಟ್ ವಾಷಿಂಗ್ ಆಮೇಲೆ ಹೇಳ್ತಾರೆ ಅಂತ ಹೇಳಿ, ಬಟ್ ಕ್ವಶನ್ ಇರೋದೇ ಹ್ಯಾಂಡ್ ವಾಷಿಂಗ್ ಹೆಂಗ್ ಹ್ಯಾಂಡ್ ವಾಶ್ ಮಾಡ್ಬೇಕಂತ ಹೇಳಿ. ಇವನು ಹ್ಯಾಂಡ್ ವಾಶ್ ಮಾಡಿದಾದ್ಮೇಲೆ ಥಿಂಕ್ ಮಾಡತ್ತ ನೆಕ್ಸ್ಟ್ ಏನೋ ಹೇಳ್ತಾರ ಅಂತ ಹೇಳಿ ಹೊರಗೆ ಬಂದ್ಮೇಲೆ ಹೇಳಿದೆ, ಅದು ಇದ್ದಿದ್ದೆ ಹ್ಯಾಂಡ್ ವಾಷಿಂಗ್, ನೀನ್ ಎದಕ್ ಬಿಟ್ಟು ನಂಗೆ ಗೊತ್ತಾಗ್ಲಿಲ್ಲ ಅಂತ. ಸೊ ದಿಸ್ ವಾಸ್ ಒನ್ ಪಾರ್ಟ್ ಆಫ್ ವೈವಾ ಅಂತ ಹೇಳಿ. ಲೈಕ್ ವಾಟ್ ನಾವೇನ್ ಡಿಸ್ಕಸ್ ಮಾಡಿದ್ವಿ ಇಲ್ಲಿವರೆಗೂ, ಅಪ್ಸ್ ಅಂಡ್ ಡೌನ್ಸ್ ಆಫ್ MBBS, ಎವ್ರಿಥಿಂಗ್ ಯು ಕ್ರಾಸ್ಡ್, ಲೈಕ್ ಯು ಎಂಡೆಡ್ ಇಟ್. ಎಕ್ಸಾಮ್ ಆಯ್ತು, ಎವ್ರಿಥಿಂಗ್. ನೌ ರಿಸಲ್ಟಿಂಗ್. ಲೈಕ್ ನಿರಂಜನ್, ಎಲ್ಲಿದ್ದೀನಿ ರಿಸಲ್ಟ್ ಬಂದಾಗ? ಮನೇಲಿದ್ದೆ ಸರ್. ಮನೇಲಿದ್ದಾಗ ಸೋಫಾ ಮೇಲೆ ಹಿಂಗ್ ಲೈ ಡೌನ್ ಆಗಿದೆ, ಪಪ್ಪ ಮೇಲೆ ಕುಂತಿದ್ರು, ಮಮ್ಮಿ ಕೆಳ ಕೂತ್ಕೊಂಡಿದ್ರು. ಅವಾಗ ಜಸ್ಟ್ ಲಿಂಕ್ ಬಿಟ್ರು. ರಿಸಲ್ಟ್ ಡೇ ಅಂತ ಗೊತ್ತಿತ್ತು, ಬಟ್ ಇಷ್ಟು ಬೇಗ ಬರ್ತೈತೆ ಅಂತ ಗೊತ್ತಿಲ್ಲ. ಚೆಕ್ ಮಾಡಿದೆ ಸರ್, ನನ್ನ ರೋಲ್ ನಂಬರ್ ಹಾಕಿದೆ, ಶಿವರಿಂಗ್ ಅಂಡ್ ಟ್ರೆಮರ್ ಹ್ಯಾಂಡ್ಸ್ ಹಾಕ್ದೆ, ಲೋಡೇ ಆಗ್ಲಿಲ್ಲ. ಓಕೆ ನೆಕ್ಸ್ಟ್ ಹೊಡೆದ ಕ್ಲಿಕ್ ಆತು, ಗ್ರೀನ್ ಸಿಗ್ನಲ್ ಬಂತು ಸರ್. ಗ್ರೀನ್ ನಾನು ಮಾರ್ಕ್ಸ್ ಸಿಕ್ಸ್ ನೋಡಿಲ್ಲ. ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ ಫಸ್ಟ್ ನೋಡಿದ್ರೆ ಗ್ರೀನ್ ಸಿಗ್ನಲ್ ಅಂತೇಳಿ, ಗ್ರೀನ್ ಸಿಗ್ನಲ್ ಬಂತು, ಪಾಸ್ ಅಂತ ಹೇಳಿತ್ತು. ಮುಗೀತಪ್ಪ, ನಾ ಹಿಂಗ್ ಹೇಳ್ದೆ ಡನ್ ಅಂತಂದ್ರೆ ಖುಷಿ ಆದ್ರೆ ಸರ್. ಫೈನಲ್ ಇಯರ್ ಮನೆಯವ್ರದ್ದು ಎಕ್ಸ್ಪ್ರೆಷನ್ ಯಾವ ತರ ಇತ್ತು? ಎಕ್ಸ್ಪ್ರೆಷನ್ ಬಹಳ ಖುಷಿ ಆದ್ರೆ ಸರ್. ಲೈಕ್ ಇಟ್ ವಾಸ್ ಟ್ರಾನ್ಸಿಷನ್ ಫ್ರಮ್ ಮಿಸ್ಟರ್ ಟು ಡಾಕ್ಟರ್ ಅಲ್ಲ. ಸೊ ಒಂದು ಹರ್ಡಲ್ ಪಾಸ್ ಮಾಡಿ ಮುಂದೆ ಬಂದೆ ಅಂತ. ಮನೆಯವರಿಗೆ ನಾವು ಒಂದು ಫಸ್ಟ್ ಜನರೇಷನ್, ನೀನು ಫಸ್ಟ್ ಜನರೇಷನ್, ಲೈಕ್ ಅವ್ರಿಗೆ ಒಂದು ಡಾಕ್ಟರ್ ಫೀಲಿಂಗ್ ಅಂತ ಕೊಟ್ಟಾಗ, ಲೈಕ್ ಲಿಟ್ರಲಿ ಅವ್ರು, ಯಾಕಂದ್ರೆ ನಾನು ನಮ್ಮ ಮನೇಲಿ ಫಸ್ಟ್ ಜನರೇಷನ್ ಡಾಕ್ಟರ್, ನೀನು ನಿಮ್ಮ ಮನೆಯಲ್ಲಿ ಫಸ್ಟ್ ಜನರೇಷನ್ ಡಾಕ್ಟರ್, ಆ ಡಾಕ್ಟರ್ ಫೀಲಿಂಗ್ ಬಂದಾಗ ಅವ್ರಿಗೆ ಒಂದು ಬೇರೆ ತರನ ಖುಷಿ ಆಗುತ್ತೆ. ಹೌದು ಸರ್. ಸೊ ನೀ ಹೇಳ್ತಾರನೆ ಮಿಸ್ಟರ್ ಟು ಡಾಕ್ಟರ್ ಆದಿ, ಸ್ಟೆಥೋಸ್ಕೋಪ್ ಹಾಕೋ. ಶೂರ್ ಸರ್, ಇದನ್ನ ಡ್ಯೂಟಿಯಲ್ಲಿ ಹೆಂಗೆ ಬಿಚ್ಕೊಂಡ್ ಬಂದಿದ್ದೀವಿ. ನಾವು ಇಂಟ್ರೊಡ್ಯೂಸಿಂಗ್ ಡಾಕ್ಟರ್ ನಿರಂಜನ್ ಕೋರಿ. ಹಲೋ ಪೀಪಲ್. ಓಕೆ, ಜಸ್ಟ್ ಒನ್ ಟಾಪಿಕ್ ಮಾತಾಡೋಣ. ಯಾವುದು ನಿಂದು ಒಂದು ಇಂಟ್ರೆಸ್ಟಿಂಗ್ ಕೇಸ್ ಅಥವಾ ಇಂಟ್ರೆಸ್ಟಿಂಗ್ ನೀ ಕೇಸ್ ನೋಡಿದ್ದು ನೆನಪಿರೋದು ಅಥವಾ ಮೆಮೊರೇಬಲ್ ಕೇಸ್ ಅಂತ ಇದ್ರೆ ಶೇರ್ ಮಾಡ್ಕೋಬಹುದು ನೀನು? ಹಾ ಸರ್, ಒಂದು ಕೇಸ್ ದಟ್ ಐ ವಿಲ್ ನೆವರ್ ಫಾರ್ಗೆಟ್ ಈಸ್ ಇಂಟರ್ನ್ಶಿಪ್ ಅಲ್ಲಿ PSM ಅಲ್ಲಿ ಡಿವೈಡ್ ಮಾಡ್ತಾರೆ ಸರ್, RSTC, USTC ಮತ್ತೆ ಸೂಪರ್ ಸ್ಪೆಷಾಲಿಟಿ ಅಂತೇಳಿ. ಸೂಪರ್ ಸ್ಪೆಷಾಲಿಟಿಯಲ್ಲಿ ನಾವು ಪೋಸ್ಟ್ ಆಗಿದ್ದು ನ್ಯೂರೋ ಸರ್ಜರಿಲಿ, ನಾನು ಮತ್ತೆ ನನ್ನ ಕೋ ಇಂಟರ್ನ್. ನಾವಿಬ್ರು ಪೋಸ್ಟ್ ಆಗಿದ್ವಿ ಸರ್. ಬೈ ಲಕ್ ಏನಿತ್ತು ಅಂತಂದ್ರೆ, ನಾವು ಬರೀ ಇಂಟರ್ನ್ಸ್ ಇದ್ವಿ, PG ಇದ್ದಿದ್ದಿಲ್ಲ. ಸೊ ಕನೆಕ್ಷನ್ ಡೈರೆಕ್ಟ್ ಪ್ರೊಫೆಸರ್ ಮತ್ತು ಕನ್ಸಲ್ಟೆಂಟ್ ಮತ್ತು ನಾವು ಮಾತ್ರ ಇದ್ವಿ. ಒನ್ ಫೈನ್ ಡೇ ಸರ್, ನಾವೇ ಕ್ಯಾಶುಯಾಲಿಟಿ ಕೇಸಸ್ ನೋಡ್ಬೇಕಿತ್ತು, ನಾವೇ ಫಾಲೋಅಪ್ಸ್ ಬರೀಬೇಕಿತ್ತು, ನಾವೇ ಡಿಸ್ಚಾರ್ಜ್ ಕಾರ್ಡು, ನಾವೇ ರೌಂಡ್ಸ್ ಮಾಡ್ಬೇಕಿತ್ತು, ಎಲ್ಲ ನಾವೇ ಮಾಡ್ತಿದ್ವಲ್ಲ. ಇಟ್ ವಾಸ್ ಮೋರ್ ಲೈಕ್ ನಾವು PG's ಕೆಲಸನೂ ನಾವೇ ಮಾಡ್ತಿದ್ವಿ, ಇಂಟರ್ನ್ ಕೆಲಸನೂ ನಾವೇ ಮಾಡ್ತಿದ್ವಲ್ಲ. ಸೊ ಭಾಳ ಫೆಮಿಲಿಯರ್ ಆಗ್ಬಿಟ್ಟಿದ್ವಿ. ಒನ್ ಫೈನ್ ಡೇ ಕ್ಯಾಶುಯಾಲಿಟಿ ಕಾಲ್ ಬಂದಾಗ, ನೈಟ್ ಕಾಲ್ ಬಂದಿತ್ತು ಸರ್. ಐ ಸ್ಟಿಲ್ ರಿಮೆಂಬರ್, 9:30 to 10 o'clock ಆಗಿತ್ತು. ಊಟ ಮಾಡ್ಕೊಂಡು ಜಸ್ಟ್ ಬಂದಿದ್ದೆ, ಕಾಲ್ ಬಂತು, RTA ಕೇಸ್ ಬಂದೈತೆ ಅಂತೇಳಿ. ಹೋಗಿ ನೋಡಿದೆ ಸರ್, RTA ಕೇಸ್ ಇತ್ತು ಸರ್, ಡ್ರಂಕ್ ಅಂಡ್ ಡ್ರೈವ್. ಹಿ ವಾಸ್ ಇನ್ ಅ ವೆರಿ ಬ್ಯಾಡ್ ಸ್ಟೇಟ್. ಲೈಕ್ ಎಲ್ಲ ಬ್ಲ್ಯಾಕ್ ಐಸ್ ಅಂತಾರಲ್ಲ ಸರ್, ಲೈಕ್ ರಕೂನ್ ಐಸ್ ಅದಾಗಿತ್ತು. ಆಮೇಲೆ ನೆಕ್ಸ್ಟ್ ಫ್ರಾಕ್ಚರ್ಸ್ ಆಗಿತ್ತು. ಆಮೇಲೆ ನೆಕ್ಸ್ಟ್ ಕಣ್ಣೆಲ್ಲ ಫುಲ್ ರೆಡ್ ಆಗಿತ್ತು, ಅಕಿಮೋಸಿಸ್ ಆಗಿತ್ತು. ಆಮೇಲೆ ನೆಕ್ಸ್ಟ್ CSF ರೈನೋರಿಯಾ ಅಂತ ಅಂತಾರಲ್ಲ ಸರ್, ಓಕೆ, ಲೈಕ್ ನೇಸಲ್ ಡಿಸ್ಚಾರ್ಜ್ ಇತ್ತು. ಹಿ ವಾಸ್ ಡಿಸ್ಓರಿಯೆಂಟೆಡ್. ಆಮೇಲೆ ನೆಕ್ಸ್ಟ್ ವೈಟಲ್ಸ್ ಡ್ರಾಪಿಂಗ್ ಇತ್ತು. ಏಜ್ 35 years. ಹಿ ವಾಸ್ ಯಂಗ್ ಪೇಷಂಟ್ ಸರ್. ಡ್ರಿಂಕ್ ಅಂಡ್ ಡ್ರೈವ್ ಆಗಿತ್ತು, RTA ಕೇಸ್ ಆಗಿತ್ತು. ಸೊ ಸಡನ್ಲಿ ಹೋದ್ಬಿಟ್ಲೆ ಐ ಚೆಕ್ಡ್ ವೈಟಲ್ಸ್ ಚೆಕ್ ಮಾಡಿದೆ. ಫಸ್ಟ್ ಸರ್ಗೆ ಕಾಲ್ ಮಾಡಿದೆ, ಸರ್ ಈ ಥರ ಕೇಸ್ ಇದೆ ಅಂತೇಳಿ. ಅಕಾರ್ಡಿಂಗ್ ಟು ಪ್ರೋಟೋಕಾಲ್ NCCT ಮಾಡಿಸಿದ್ವಿ. NCCTಲಿ ಇಟ್ ವಾಸ್ ಅ ಕೌಂಟರ್ ಕೋಪ್ ಇಂಜುರಿ. ಸೊ ಆಕ್ಸಿಪಿಟಲ್ ಮತ್ತೆ ಫ್ರಂಟಲ್ ಎರಡು ಕಡೆಗೆ EDH ಆಗಿತ್ತು ಸರ್. ಸರ್ ಏನಂತಂದ್ರು, ಓಕೆ ವಿಲ್ ಆಪರೇಟ್ ನೌ ಓನ್ಲಿ ಅಂತೇಳಿ.
ಸೊ ಅವತ್ತೊಂದು ಸ್ವಲ್ಪ ಅಡ್ರಿನಾಲಿನ್ ರಶ್ ಅಂತಾರಲ್ಲ ಡಾಕ್ಟರ್ದು, ಅವತ್ತು ಸ್ವಲ್ಪ ಓಕೆ ವಿಲ್ ಡು ಎಮರ್ಜೆನ್ಸಿ OT ಅಂತೇಳಿ ಅನಸ್ತೀಶಿಯಾದವ್ರನ್ನ ಕಾಲ್ ಮಾಡಿದೆ. ಅನಸ್ತೀಶಿಯಾದವ್ರು ನಾವೇ PG ಇದ್ದಲ್ಲ, ನಮ್ಗೆಲ್ಲ ಇನ್ಚಾರ್ಜ್ ನಮಗೆ ಇತ್ತು, ಇಟ್ ವಾಸ್ ಇನ್ ಅವರ್ ಹ್ಯಾಂಡ್ಸ್. ಅನಸ್ತೀಶಿಯಾದವ್ರು ಕಾಲ್ ಮಾಡಿದೆ, ಇನ್ಫಾರ್ಮ್ ಮಾಡಿದೆ ಎಮರ್ಜೆನ್ಸಿ OT ಇದೆ ಅಂತೇಳಿ. ಅವರು ಬಂದರು, ಏನೋ ಪ್ರೀ ಆಪ್ ಮಾಡಿಸಿದ್ರು. ಆಮೇಲೆ ನೆಕ್ಸ್ಟ್ ವೈಟಲ್ಸ್ನ ಸಂಭವ್ ಸ್ಟೇಬಲ್ ಮಾಡಿಸಿದ್ವಿ. ಎಮರ್ಜೆನ್ಸಿ ಅಂತೇಳಿ OT ಅಂತೇಳಿ ತೊಗೊಂಡ್ವಿ. ಅವತ್ತು ಮಿಡ್ ನೈಟ್ 1 o'clock OT ಮಾಡಿದ್ವಿ ಸರ್. 12:30 OT ಸ್ಟಾರ್ಟ್ ಮಾಡಿದ್ವಿ. 1:30 ತನಕ ಸರ್ OT ಮಾಡಿದ್ರು. ಇನ್ನು ಶಿಫ್ಟ್ ಮಾಡಿದ್ವಿ. ಇಟ್ ವಾಸ್ ಜಸ್ಟ್ ಫ್ರಂಟಲ್ ಸೈಡ್ ಅಷ್ಟೇ ನಾವು OT ಮಾಡಿದ್ವಿ, ಯಾಕಂದ್ರೆ ಅದು ಜಾಸ್ತಿ ಇತ್ತು ಅಂತೇಳಿ, 2 ಒಮ್ಮಕ್ಲೆ ಮಾಡಲ್ಲ ಅಂತೇಳಿ. ಮುಗಿದಾದ್ಮೇಲೆ ಶಿಫ್ಟೆಡ್ ಟು OT, ಮತ್ತೆ ಪೋಸ್ಟ್ ಆಫೀಸ್ ಶಿಫ್ಟ್ ಮಾಡಿದ್ವಿ. 2 to 3 days ಹಿ ರಿಕವರ್ಡ್ ಅ ಬಿಟಲ್. ಆಮೇಲೆ ಮತ್ತೆ ಹೊಳ್ಳಿ ಮತ್ತೆ ಓಕೆ ಬೆಟರ್ ಆಗತ್ತಾನ ಅಂದ್ಮೇಲೆ ಮತ್ತೆ ಸ್ವಲ್ಪ ವರ್ಷ ಆಗತ್ತೆ, ಯಾಕಂದ್ರೆ ಆಕ್ಸಿಪಿಟಲ್ ಅಲ್ಲಿ ಇನ್ನೊಂದು EDH ಸರ್ ಏನಂದ್ರು ಹೊಳ್ಳಿ ಮತ್ತೆ ಆಪರೇಟ್ ಮಾಡ್ಬೇಕಂತೇಳಿ. ಹೊಳ್ಳಿ ಮತ್ತೆ ಇನ್ನೊಂದ್ಸರಿ ಆಪರೇಟ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಎಲ್ಲ ಫ್ರಾಕ್ಚರ್ಸ್ ಇದ್ದು, ಫ್ರಾಕ್ಚರ್ಸ್ ಆಗಿದ್ದು, ಬೇಸ್ ಆಫ್ ಸ್ಕಲ್ ಫ್ರಾಕ್ಚರ್ ಇತ್ತು. ಹಿ ವಾಸ್ ಇನ್ ಅ ವೆರಿ ಬ್ಯಾಡ್ ಸ್ಟೇಟ್, ಮೆನಿಂಜೈಟಿಸ್ ಆಗಿತ್ತು. ಇಟ್ ವಾಸ್ ಅಕ್ಯೂಟ್ ಪೀರಿಯಡ್ ಅನ್ನೋದಕ್ಕಿಂತ ಕ್ರೋನಿಕ್ ಮ್ಯಾನೇಜ್ಮೆಂಟ್ ಮಾಡಿದ್ವಿ ಸರ್ ಆ ಪೇಷಂಟ್ 25 to 30 days. ಐ ಸ್ಟಿಲ್ ರಿಮೆಂಬರ್ ಅವ್ರ ಮಮ್ಮಿ ಹೇಳಿದ್ದು ನಮ್ಮ ಸರ್ಗೆ ಮತ್ತೆ ನಮ್ಗೆ, ನನ್ನ ಮಗಂಗೆ ಇನ್ನೊಂದು ಜೀವ ಕೊಟ್ರಪ್ಪ ನೀವು ಅಂತೇಳಿ. ಸೊ ಅದು ಮೂಮೆಂಟ್ ಇತ್ತಲ್ಲ ಸರ್, ಅದು ಮೂಮೆಂಟ್ ಯಾರಿಗೂ ಇಟ್ ವೋಂಟ್ ಕಮ್ ಇನ್ ನೀವು ಎಷ್ಟು ದುಡ್ಡು ಕೊಟ್ಟರು ಸಿಗಂಗಿಲ್ಲ. ಸೊ ಅದಕ್ಕೆ ಅವಾಗ ಅನಿಸ್ತು ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇಷ್ಟು ದಿನ ಮಾಡಿದಕ್ಕೂ ದೇರ್ ಇನ್ ಮೆಡಿಕಲ್ ಫೀಲ್ಡ್ ಅಂತೇಳಿ ಅವತ್ತು ಅನ್ಸಿದ್ದು ಸರ್. ಎಷ್ಟೋ ಜನ ಹೇಳ್ಬೋದು ಲೈಕ್ ಡಾಕ್ಟರ್ ಫೀಲ್ಡ್ ಅಲ್ಲಿ ಬರೀ ಇವ್ರು ದುಡ್ಡು ಮಾಡ್ತಾರೆ, ಅಮೌಂಟ್ ತಗೊಂತಾರೆ, ಲೈಕ್ ಪಬ್ಲಿಕ್ ಅಲ್ಲಿ ಬರೀ ಇದೇ ಟಾಕ್ ಇದೆ. ಬಟ್ ಅವ್ರು ಇನ್ನೊಂದು ಫೇಸ್ ಆಫ್ ಮೆಡಿಕಲ್ ಫೀಲ್ಡ್ ನ ಅವ್ರಿಗೆ ಗೊತ್ತಿಲ್ಲ. ನಾವೆಷ್ಟು ಸ್ಟ್ರಗಲ್ ತಗೊಂಡಿರ್ತೀವಿ, ನಾವೆಷ್ಟು ಪ್ರೆಷರ್ ಅಲ್ಲಿ ಬಂದಿರ್ತೀವಿ, ಅವ್ರಿಗೆ ಗೊತ್ತಿರಲ್ಲ. ಆಮೇಲೆ ನೀ ಏನ್ ಮಾತಾಡಿದೆ ಅಡ್ರಿನಲಿನ್ ರಶ್ ಅಂತ ಹೇಳಿ, ಎವ್ರಿ ಮೆಡಿಕಲ್ ಫೆಟರ್ನಿಟಿ ಇಸ್ ವರ್ಕಿಂಗ್ ಫಾರ್ ದಟ್. ಅದೇ ತರ ಮಾಡ್ತಾರೆ. ಬಟ್ ಅಷ್ಟ್ ಮಾಡಿದ್ರು ಕೂಡ ಎಷ್ಟೋ ಕಡೆ ಅಸಾಲ್ಟ್ ಆಗುತ್ತೆ, ಆದ್ರೂ ಕೂಡ ಅವ್ರು ನಮಗೆ ಪಬ್ಲಿಕ್ ಸಪೋರ್ಟ್ ಮಾಡಲ್ಲ. ಸೊ ಅಷ್ಟಿದ್ದು ಕೂಡ ಲೈಕ್ ನೀ ಏನೋ ಒಂದು ಶೇರ್ ಮಾಡ್ಕೊಂಡೆ, ದಟ್ ಮೂಮೆಂಟ್ ವಾಸ್ ಕ್ರೇಜಿ ಮೂಮೆಂಟ್, ಲೈಕ್ ನೈಸ್ ಅಂತ ಅನ್ಸುತ್ತೆ. ನಿನಗೂ ಖುಷಿ ಆಗಿರುತ್ತೆ, ನೀನ್ ನಿಮ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡ್ಕೊಂಡಾಗ ಅವ್ರಿಗೂ ಖುಷಿ ಆಗಿರುತ್ತೆ, ಆ ಪೇಷಂಟ್ ಫ್ಯಾಮಿಲಿಗೂ ಖುಷಿ ಆಗಿರುತ್ತೆ. ಅಟ್ ವಾಸ್ ಟೈಮ್ಲಿ ಇಂಟರ್ವೆನ್ಷನ್ ಸರ್. ಅವರು ಕರೆಕ್ಟ್ ಟೈಮಿಗೆ ಬಂದ್ರು. ನಾವು ಇಫ್ ಇನ್ ಕೇಸ್ ಅವ್ನ್ ಒಂದು ಡೇ ಲೇಟ್ ಆಗಿ ಬಂದಿದೆ ಅಂತಂದ್ರೆ ನಮಗೆ ಸೇವ್ ಮಾಡಕ್ ಆಗ್ತಿಲ್ಲ. ಕರೆಕ್ಟ್ ಟೈಮಿಗೆ ಬಂದ, ಕರೆಕ್ಟ್ ಟೈಮಿಗೆ ಸ್ಕ್ಯಾನ್ ಮಾಡಿಸಿದ್ವಿ, ಕರೆಕ್ಟ್ ಟೈಮಿಗೆ ಆಪರೇಟ್ ಮಾಡಿದ್ವಿ, ಕರೆಕ್ಟ್ ಆಗಿ ನೋಡ್ಕೊಂಡ್ವಿ, ವಿ ಸೇವ್ಡ್ ಅ ಲೈಫ್. ಓಕೆ, ಅದು ಕರೆಕ್ಟ್ ಇಂಪಾರ್ಟೆಂಟ್ ಸರ್. ಆ ಖುಷಿ ಸಿಗುತ್ತಲ್ಲ, ಅದು ಏನ್ ಕೊಟ್ಟರು ಬರಂಗಿಲ್ಲ. ಸೊ ಅದಕ್ಕೆ ಹೀಸ್ ಮಿಸ್ಟೇಕ್ ವಾಸ್ ಫಸ್ಟ್ ಡ್ರಿಂಕಿಂಗ್ ಸರ್, ಡ್ರಿಂಕ್ ಅಂಡ್ ಡ್ರೈವ್. ಆಮೇಲೆ ನೆಕ್ಸ್ಟ್ ಹೆಲ್ಮೆಟ್ ಹಾಕೋಲಾರ್ದು. ಸೊ ಅವತ್ತು ನಾನು ನ್ಯೂರೋ ಸರ್ಜರಿಯಲ್ಲಿ 1 month ಮಾಡ್ದಲ್ಲ ಸರ್, ಅವತ್ತು ಅನ್ಕೊಂಡೆ ಹೆಲ್ಮೆಟ್ ಹಾಕೋಲಾರ್ದೆ ಹೊರಗೆ ಹೋಗ್ಬಾರ್ದು ಅಂತೇಳಿ. ಯಾಕಂತಂದ್ರೆ ನಾವು ಎಂತೆಂಥ ಕೇಸ್ ನೋಡಿದೀವಿ ಅಂತಂದ್ರೆ 15 ವರ್ಷ 16 ವರ್ಷ ಅಂಥವ್ರು ಸುಮ್ಮನೆ ಹೋಗಿ ಗಾಡೀಲಿ ಬಿದ್ದು, ಸಣ್ಣ ಏಟು ಬಿದ್ರು ದೇ ಲಾಸ್ಟ್ ದೇರ್ ಲೈಫ್ಸ್. ನಮ್ಮ ಕಣ್ಣೆದುರಿಗೆ ಬಂದು ಕ್ಯಾಶುಯಾಲಿಟಿಲೇ ಎಷ್ಟೋ ಜನ ದೇ ಹ್ಯಾವ್ ಲಾಸ್ಟ್ ದೇರ್ ಲೈಫ್. ಅವ್ರಿಗೂ ಪ್ರಾಬ್ಲಮ್ಮು, ಅವ್ರ ಮನೆಯವ್ರಿಗೆ ಪ್ರಾಬ್ಲಮ್ಮು, ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಮು, ಎಲ್ಲರಿಗೂ ಪ್ರಾಬ್ಲಮ್. ಸೊ ಅದಕ್ಕೆ ಹೇಳೋದು ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್, ವೇರ್ ಹೆಲ್ಮೆಟ್ಸ್ ವೈಲ್ ಡ್ರೈವಿಂಗ್ ಅಂತ ಹೇಳಿ. ಅದು ಇಂಪಾರ್ಟೆನ್ಸ್. ನಾನು ಸುಮ್ಮನೆ ಎಲ್ಲರೂ ಹೇಳ್ತಿದ್ರು ಅದೇ ಅನ್ಕೊಂಡಿದ್ದೆ. ಬಟ್ ನ್ಯೂರೋ ಸರ್ಜರಿ ಪೋಸ್ಟಿಂಗ್ ಮಾಡಿದ್ಮೇಲೆ ಅನಿಸ್ತು ದೇರ್ ಇಸ್ ಸಮಥಿಂಗ್ ವಿ ಹ್ಯಾವ್ ಟು ಡೂ ಅಂತ ಹೇಳಿ. ದಿಸ್ ಇಸ್ ಗುಡ್ ಅಡ್ವೈಸ್ ಟು ದ ಪಬ್ಲಿಕ್. ಓಕೆ ನಿರಂಜನ್, ವಾಟ್ ನೆಕ್ಸ್ಟ್? ಮುಗೀತು ಸರ್ ಇಂಟರ್ನ್ಶಿಪ್. ನೆಕ್ಸ್ಟ್ ಏನ್ ಮಿಸ್ ಮಾಡ್ಕೋತೀಯ ಸರ್? ಅಂದ್ರೆ ಲೈಕ್ ಈ SNMC ಬಾಗಲಕೋಟೆ ಅಥವಾ MBBS ಪೀರಿಯಡ್ ಆಯ್ತು, ಇಂಟರ್ನ್ಶಿಪ್ ಆಯ್ತು, ಏನ್ ಮೆಮೊರೀಸ್ ಇದೆ, ಏನ್ ಮಿಸ್ ಮಾಡ್ಕೋತೀಯ ಟೋಟಲ್ ಆಗಿ? ಸರ್ SNMC ನನಗೆ ಕಂಪ್ಲೀಟ್ಲಿ ಲೈಫೇ ಕೊಟ್ಟಿದ್ದು ಸರ್. ಓಕೆ, ನಾನು ಎಲ್ಲೋ ಇದ್ದವ, ಕನ್ನಡ ಮೀಡಿಯಂ ಗೌರ್ಮೆಂಟ್ ಸ್ಕೂಲಲ್ಲಿ ಇದ್ದವ, ನಾನು ಇಲ್ಲಿ ಬಂದಿನಿ ಇಷ್ಟಕೊಂಡ ಮಾಡೀನಿ ಅಂತ. ಕನ್ನಡ ಮೀಡಿಯಂ ಪೀಪಲ್ ಇಷ್ಟಕೊಂಡ ಮಾಡೀನಿ ಅಂದ್ರೆ ವಾಟ್ ಎವರ್ ಐ ಹ್ಯಾವ್ ಅರ್ನ್ಡ್ ಅಂಡ್ ವಾಟ್ ಎವರ್ ಐ ಆಮ್ ಹಿಯರ್ ಈಸ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್ ಅಂಡ್ ಬಿಕಾಸ್ ಆಫ್ SNMC ಸರ್. ನಾನು ಏನು ಲೈಫ್ ನಾನು ಡ್ರೀಮ್ ಮಾಡಿದ್ದೆ, ಐ ಆಮ್ ಲಿವಿಂಗ್ ಇಟ್ ಅಂತ ಅನಿಸ್ತು ಸರ್. ಡೆಫಿನೆಟ್ಲಿ ಐ ವಿಲ್ ಮಿಸ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಸ್ಪೆಂಟ್ ಇನ್ SNMC ಒಳಗೆ ಇದ್ದಿದ್ದು ಫ್ರೆಂಡ್ಸ್, ಲೈಕ್ ದೇ ಆರ್ ಮೈ ಫ್ಯಾಮಿಲಿ ಸರ್. ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನಿ, ಫ್ರೆಂಡ್ಸಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡೋದು. ಯಾರಾದ್ರೂ ಪರ್ಟಿಕ್ಯುಲರ್ ನೇಮ್ ತಗೊಂಡು ಹೇಳ್ಬೋದಿತ್ತಂದ್ರೆ ಹೇಳ್ಬೋದು ನೀನು? ಆಫ್ ಕೋರ್ಸ್ ಸರ್, ಎವ್ರಿಬಡಿ ಆರ್ ಮೈ ಫ್ರೆಂಡ್ಸ್. ಒಬ್ಬರೇ ಮತ್ತೆಲ್ಲರೂ. ಸೊ ಎವ್ರಿ ಒನ್ ಆರ್ ಮೈ ಫ್ರೆಂಡ್ಸ್, ಲೈಕ್ ಕ್ಲೋಸ್ ಫ್ರೆಂಡ್ಸ್ ಇದೀವಿ, ಒಂದು 6 ಜನ ನಾವು. ಸೊ ಡೆಫಿನೆಟ್ಲಿ ಐ ವಿಲ್ ಮಿಸ್ ದೆಮ್, ಐ ವಿಲ್ ಮಿಸ್ ಯು ಪೀಪಲ್. ಸರಿ, ಓಕೆ, ಆಲ್ಮೋಸ್ಟ್ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ. ನಾವು ನಮ್ಮ ನೆಕ್ಸ್ಟ್ ಶಿಫ್ಟಿಗೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಶಿಫ್ಟ್ ಸಂಜನಾದ ಐತೆ ಸರ್. ಸಂಜನಾ ಡ್ಯೂಟಿಗೂ ಶಿಫ್ಟಿಗೂ ಲೇಟ್ ಬರ್ತಾಳ, ಈ ಶಿಫ್ಟಿಗೂ ಲೇಟ್ ಬರ್ತಾಳ ಸರ್. ಅಕ್ಕಿ ಕಾಲ್ ಮಾಡು, ನೋಡೋಣ ಬರ್ತಾಳ ಅಂತೇಳಿ. ಕಾಲ್ ಮಾಡ್ತೀನಿ ತಡ್ರಿ ಸರ್, ಒಂದೇ ಸೆಕೆಂಡ್. ಎಲ್ಲದಿ? ಡ್ಯೂಟಿಗೂ ಲೇಟ್ ಆಗ್ಬಾ, ಇದಕ್ಕೂ ಲೇಟ್ ಆಗ್ಬಾ, ಬಾ ಬೇಗ ಬಾ. ಬಂದ್ಲಿ ಸರ್, ಚಾರ್ಜ್ ಕೊಟ್ಟು ಹೋಗ್ತೀನಿ ಸರ್. ಇಲ್ಲೂ ಚಾರ್ಜ್ ಕೊಡ್ತೀನಿ ಸರ್. ಸೊ ನಿಂದು 24 hours ಡ್ಯೂಟಿ ಆಗೈತಿ, ರೆಸ್ಟ್ ಮಾಡಿ ಹೋಗಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರಿ, ಓಕೆ. ಕೆಲಸ